37ನೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಇತಿಹಾಸದ ಪ್ರಾಧ್ಯಾಪಕರು, ಸಮಾಜ ಚಿಂತಕರು, ನಮ್ಮೆಲ್ಲರ ಜೊತೆಯಲ್ಲೂ ಕೂಡ ಓಡಾಡಿ ತಮ್ಮದೇ ಆಗಿರತಕ್ಕಂತಹ ಒಂದು ಛಾಪನ್ನ ಮೂಡಿಸಿರತಕ್ಕಂತಹ ಪ್ರೀತಿಯ ಡಾಕ್ಟರ್ ಶಿವಪ್ಪನವರೇ, ಹಾಗೆಯೇ ಎಲ್ಲ ಶಾಸನವನ್ನ, ಅದರಿಂದ ಸಾಹಿತ್ಯವನ್ನ, ಒಟ್ಟಾರೆಯಾಗಿ ಉಂಟಾಗತಕ್ಕಂತಹ ಸಂಸ್ಕೃತಿಯನ್ನ ಪ್ರೀತಿಸಿ ಬೆಳೆಸಿ ಅದನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಮನಸ್ಸುಗಳೇ. ಶಿವಪ್ಪನವರು ನನಗೆ ಹೇಳಿದ್ರು, ಸರ್, ಸಾಮಾನ್ಯವಾಗಿ ಇದು ಓದುಗ ಕೇಳುಗ ಅಂತಂದ್ರೆ ಒಂದು ಪುಸ್ತಕವನ್ನ, ಒಂದು ಮೌಲಿಕವಾಗಿರ್ತಕ್ಕಂಥ ಕೃತಿಯನ್ನ ಕುರಿತು ಚಿಂತನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ಪುರುಷೋತ್ತಮನು ಸಹ ಹೇಳಿದ್ರು. ಆದ್ರೆ ಶಾಸನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಪುಸ್ತಕವನ್ನ ಇಟ್ಕೊಳ್ಳೋಣ ಸರ್ ಅಂತಂದ್ರು. ಅವರು ಸಜೆಸ್ಟ್ ಮಾಡಿದ್ರು, ಸರ್, ಎಪಿಗ್ರಫಿಯಾ ಕರ್ನಾಟಕ ನಮ್ಮ ಕೋಲಾರ ಜಿಲ್ಲೆಯ ಸಂಪುಟವನ್ನ ಇಟ್ಕೊಳ್ಬಹುದಾ? ಖಂಡಿತವಾಗಿಯೂ ಅದನ್ನೇ ಇಟ್ಕೊಳ್ಳಿ. ಕಾರಣ, ನಾನು ಸುಮಾರು ಒಂದು 40 ವರ್ಷಗಳ ಹಿಂದಿನ ನನ್ನ ಅನುಭವವನ್ನು ಹೇಳಿಕೊಳ್ಳಕ್ ಹೋದ್ರೆ, ನಮ್ಮ ಶಾಸ್ತ್ರಿ ಇದ್ದಾರಲ್ಲೇ, VSS ಶಾಸ್ತ್ರಿ, ಕೋಲಾರ ಜಿಲ್ಲೆಯ ಇತಿಹಾಸ ಶಾಸನ ಸಂಪುಟ ಇದ್ದದ್ದು ಮಿಥಿಕ್ ಸೊಸೈಟಿಯಲ್ಲಿ ಮಾತ್ರ. ಅದನ್ನು ಕೂಡ ಎಂತ ಸ್ಥಿತಿಯಲ್ಲಿತ್ತು ಅದು ಅಂತಂದ್ರೆ, ನಾನು ನೋಡಿದಾಗ ಅದರ ಪುಟಗಳೆಲ್ಲವನ್ನೂ ಕೂಡ ಹರಿದು ಹೋಗ್ತಾ ಇತ್ತು. ಕಡೆಗೆ ಇತ್ತೀಚೆಗೆ ಏನ್ ಮಾಡಿದ್ರು ಅಂತಂದ್ರೆ, ಆ ಪುಸ್ತಕವನ್ನೇನೆ ತೆಗೆದುಬಿಟ್ರು, ಇದರಿಂದ ತೆಗೆದುಬಿಟ್ರು, ಲೈಬ್ರರಿಯಿಂದ ತೆಗೆದುಬಿಟ್ರು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ? ನಮಗೆ ಎಷ್ಟು ಬರ ಉಂಟಾಗಿದೆ. ಶಾಸನಗಳನ್ನ ಅದರ ಮೂಲ ರೂಪದಲ್ಲಿ ನೋಡುವುದಕ್ಕೆ ಇರತಕ್ಕಂತಹ ಒಂದು ಕೃತಿ, ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ 10 ಹಲವು ಜನರ ಮೊಬೈಲುಗಳಲ್ಲಿ ಅದು ಇದೆ, ಅದು ಶೇಖರಣೆ ಆಗಿದೆ. ಅದನ್ನು ನೋಡ್ತಕ್ಕಂಥ ತಾಳ್ಮೆ, ಅದನ್ನು ನೋಡ್ತಕ್ಕಂಥ ಕುತೂಹಲ, ಅದರ ಬಗ್ಗೆಯ ಒಂದು ಆಸಕ್ತಿಯನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಬೆಳಿಗ್ಗೆನು ಬಸ್ಸಲ್ಲಿ ಬರಬೇಕಾದ್ರೆ ನಿಂತ್ಕೊಂಡೆ ಬಂದ್ವಿ, ನಾನು, ನಮ್ಮ ಧನ್ಪಾಲು, ನಮ್ಮ ವಿಜಯ್ ಕುಮಾರ್ ಎಲ್ಲಾನು ಕೂಡ. ನನಗೆ ಕುತೂಹಲ ತಡಿಲಿಲ್ಲ. ಯಾಕೆಂತಂದ್ರೆ ಇವತ್ತು ಸುಮಾರು 18 ಚಿತ್ರಗಳನ್ನ ನಿಮ್ಮ ಮುಂದೆ ತೋರ್ಸೋಕಿದ್ದೇವೆ ನಾವು. ನಾನು ಮೇಲಗಾಣಿ ಶಾಸನ ಎಷ್ಟೋ ಸಾರಿ ಓದಿದ್ದೆ, ಕೆಂದಟ್ಟಿ ಶಾಸನವನ್ನ ಒಂದು 25 ಸಾರಿ ನೋಡಿದ್ದೆ, ಶಿವಪ್ಪನವ್ರ ಜೊತೆನಲ್ಲೇ 1-2-3 ಸಾರಿ ನೋಡಿದ್ದೆ. ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲೋ ಏನೋ ಕೊರತೆ ಇದೆಯಲ್ಲ ಅಂತ ಹೇಳಿ ಅದನ್ನ ಡೌನ್ಲೋಡ್ ಮಾಡಿಕೊಂಡೆ ನನ್ನ ಮೊಬೈಲ್ನಲ್ಲಿ. 1-2 ಶಾಸನ ಇರ್ಲಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಸ್ನೇಹಿತರೆ, ಇವತ್ತು ಯಾರನ್ನ ನಾವು ನಮ್ಮ ಶಾಸನ ಪಿತಾಮಹ ಅಂತ ಕರಿತಿದ್ದೀವಿ ಅಲ್ಲ, ಯಾರನ್ನ ವಿಶೇಷವಾಗಿ ಪುರಾತತ್ವ ಪಿತಾಮಹ ಅಂತ ಕರೆದಿದ್ದಾರೆ, ಅವರ ಬಗ್ಗೆ ಡಾಕ್ಟರೇಟ್ ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಕೋಲಾರದವರೇ ಆದಂತ SR ಶ್ರೀನಿವಾಸ ಮೂರ್ತಿಯವರು. ಬೇಲ್ ರೈಸ್ ಬಗ್ಗೆ ಅಧ್ಯಯನ ಮಾಡಿ ವಿದೇಶಕ್ಕೂ ಕೂಡ ಹೋಗಿ ಅಪಾರವಾಗಿರತಕ್ಕಂತಹ ವಸ್ತು ಸಾಮಗ್ರಿಗಳನ್ನು ಸಂಗ್ರಹ ಮಾಡಿ ಚೊಕ್ಕದಾಗಿರತಕ್ಕಂತಹ ಒಂದು ನಿರೂಪಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವರು. ರೈಸ್ ಬಗ್ಗೆ ನಮಗೆ ಅಪಾರವಾಗಿರತಕ್ಕಂಥ ಅಭಿಮಾನ, ಅವರ ಬಗ್ಗೆ ಆಸಕ್ತಿ, ಇವುಗಳನ್ನ ಕೆರಳಿಸಿ ಅದರ ಬಗ್ಗೆ ಒಂದು ಚಿಂತನೆಯನ್ನು ಉಂಟು ಮಾಡಲಿಕ್ಕೆ ಈ ಕೃತಿಯನ್ನ ದಯಮಾಡಿ ಒಂದ್ಸಾರಿ ಸುಮ್ಮನೆ ಪರಾಮರ್ಶಿಸಿ. ಇಂಥ ಒಂದು ಶ್ರೇಷ್ಠವಾದ ಕೃತಿಗೆ ಕಾರಣರಾಗಿರ್ತಕ್ಕಂಥವ್ರು, ಒಬ್ಬ ವ್ಯಕ್ತಿಯ PhD ಅಧ್ಯಯನಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ನನಗೆ ಬಹುಶಃ ಪದಗಳು ಸಾಕಾಗುತ್ತಿಲ್ಲ. ಇವರು 1837 ಜುಲೈ 13ರಂದು ಜನಿಸಿ
1927 ಜುಲೈ 10ರಂದು ನಿಧನರಾದರು. ಬೆಂಗಳೂರಿನಲ್ಲಿ ಜನಿಸಿದ್ರು, ಇಂಗ್ಲೆಂಡ್ನಲ್ಲಿ ಸಮಾಧಿ. ಎಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಇವತ್ತು ಬರಹ ಲಿಪಿ ಇರ್ತಕ್ಕಂತಹ ಒಂದು ಶಿಲೆ ಸಿಕ್ತು ಅಂತಂದಾಗ ನಾವು ಮೊಟ್ಟ ಮೊದಲನೇದಾಗಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಡಾಕ್ಟರ್ BL ರೈಸ್ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಶಾಸನ ಸಂಪುಟವನ್ನ ಮೊಟ್ಟ ಮೊದಲು ನೋಡ್ತೇವೆ. ಅದು ಅಲ್ಲಿ ದಾಖಲಾಗಿದೆಯೋ ಇಲ್ಲವೋ ಅಂತನ್ನೋದನ್ನ ನಾವು ದೃಢಪಡಿಸಿಕೊಂಡು ತದನಂತರದಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂತಹ ಮತ್ತಾವುದೇ ನೆಕ್ಸ್ಟ್ ಫೋಟೋ ಪ್ಲೀಸ್, ಅದು ಹಾಗೆ ಇರಲಿ, ಮತ್ತಾವುದೇ ಸಪ್ಲಿಮೆಂಟ್ ಯಾವುದು ಪುರವಣೆ ಅಂತ ಕರಿತೇವೆ ನಾವು, ಆ ಸಪ್ಲಿಮೆಂಟ್ ಬಂದಿದೆಯಾ ಅಂತ ಹೇಳಿ ಅದನ್ನ ತಡ್ಕಾಡ್ತೀವಿ. ಅದು ಆದ್ಮೇಲೆ ಯಾವುದು ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್, ಅದರಲ್ಲಿ ಇದೇನಾದ್ರೂ ಕೂಡ ದಾಖಲಾಗಿದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋಗ್ತೀವಿ. ಇದು ಮೊದಲನೆಯದಾಗಿರತಕ್ಕಂತಹ ಕೂರ್ಗ್ನಿಂದ ಹಿಡಿದು 12ನೇ ಸಂಪುಟ ಬಂದಿರತಕ್ಕಂಥ ತುಮಕೂರಿನವರಿಗೂ ಕೂಡ ಇರತಕ್ಕಂತಹ ಒಂದು ಪರಿಸ್ಥಿತಿ. ಇದ್ರ ಮಧ್ಯದಲ್ಲಿ ಮೈಸೂರಿಂದು 2 ಸಂಪುಟ ಬಂತು, ಹಾಗೇನೆ ಶಿವಮೊಗ್ಗದ್ದು ಕೂಡ 2 ಸಂಪುಟ ಬಂತು, ಉಳಿದದ್ದೆಲ್ಲಾನು ಕೂಡ ಒಂದೊಂದೇ ಸಂಪುಟಗಳು ಬಂತು. ಅದೃಷ್ಟವಶಾತ್ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಂಪುಟ 10 ಅಂತಂದ್ರೂ ಕೂಡ ಅದನ್ನ ರೋಮನ್ ಕ್ಯಾರೆಕ್ಟರ್ಸ್ ಇರ್ತಕ್ಕಂಥ ಮತ್ತೊಂದು ಪ್ರತ್ಯೇಕವಾಗಿರ್ತಕ್ಕಂತಹ ಸಂಪುಟ, ಹಾಗೇನೆ ಮೂಲ ಶಾಸನಗಳ ಲಿಪಿಯನ್ನು ಒಳಗೊಂಡಿರ್ತಕ್ಕಂಥ ಪ್ಲಸ್ ತಮಿಳನ್ನ ಗ್ರಂಥ ಅಥವಾ ತಮಿಳನ್ನ ಸೇರಿಸಿರ್ತಕ್ಕಂಥ ಸಂಪುಟವನ್ನ ನಾವು ಗಮನಿಸ್ತಿದ್ದೀವಿ. ಸ್ನೇಹಿತರೆ, ನಾನು ವಿಶೇಷವಾಗಿ ನಾನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ಕೊಂಡು ಹೋಗ್ತೇನೆ, ದಯವಿಟ್ಟು ಗಮನಿಸಬೇಕು. ನಾವು ರೈಸ್ ಅವರು ಕುದುರೆ ಮೇಲೆ ಸಂಚಾರ ಮಾಡ್ತಿದ್ರು. ಆಯಾಯ ಹೋಬಳಿ ಗ್ರಾಮ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಆ ಗ್ರಾಮದ ಮುಖ್ಯಸ್ಥರ ಜೊತೆ ಮಾತಾಡ್ತಿದ್ರು. ಎಲ್ಲಿ ಒಂದು ಕಲ್ಲು ಇದ್ರೆ ಅದನ್ನ ಪರೀಕ್ಷೆ ಮಾಡ್ತಿದ್ರು. ಅದಕ್ಕೆ ತಮಾಷೆಗೆ ಹೇಳ್ತಾರೆ, ರೈಸ್ ಅವರ ಕುದುರೆ ಕಲ್ಲು ಕಂಡ್ರೆ ನಿಂತು ಬಿಡುತ್ತೆ ಅಂತ ಮಾತನ್ನು ಹೇಳ್ತಾರೆ. ರೈಸ್ ಅವರ ಕುದುರೆ ಕಲ್ಲು ಕಂಡ್ರೆ ನಿಂತು ಹೋಗ್ತದೆ ಅಂತ. ನಮ್ ಧನ್ಪಾಲ್ ಒಂದು ಮಾತು ಹೇಳ್ತಿದ್ರು ಅದೇ ರೀತಿ. ನಾನು ಅವ್ರ ಪರಿಚಯ ಆಗಿ ನನಗೆ 7-8 ವರ್ಷ ಆಯ್ತು ಅಷ್ಟೇನೆ. ಹೇಳ್ತೀನಿ ನಿಮ್ಗೆ, BMTC ನಲ್ಲಿ ಕಂಡಕ್ಟರ್ ಆಗಿದ್ದಂಥವ್ರು ಮನ್ ಕಿ ಬಾತ್ ಇಂದ ಪ್ರಶಂಸೆ ಮಾಡಿದ್ದಾರೆ ಮೋದಿಯವರವ್ರ ಬಗ್ಗೆ. ಡೆಲ್ಲಿಗೆ ಹೋಗಿ ಬಂದ್ರು. 3 ಮಾತು ಅವ್ರ ಬಗ್ಗೆ ಹೇಳ್ತೀನಿ. ಅವ್ರೊಂದು ಮಾತು ಹೇಳ್ತಾರೆ, ಸಾರ್ ನೀವು ನನಗೆ ಹತ್ತಿರೋ ಹುಚ್ಚು ಏನ್ ಸಾರ್, ಯಾಕ್ರಿ ಅಂದ್ರೆ ನನ್ನ ಸ್ಕೂಟರ್ ಮುಂದಕ್ಕೆ ಹೋಗೋದಿಲ್ಲ ಸರ್, ಎಲ್ಲಾದ್ರೂ ಕಾಣ್ತದೆ ಕಲ್ಲು ಅಂತ. ಅಂದ್ರೆ ಇದು ಒಂದು ರೀತಿಯಾಗಿರತಕ್ಕಂತಹ ಅದರ ಬಗ್ಗೆ ನಾವು ಮೂಡಿಸಿಕೊಳ್ಳತಕ್ಕಂತಹ ಅಭ್ಯಾಸ, ಚಿಂತನೆ, ಧೋರಣೆ ಇವುಗಳನ್ನ ಹೊಂದಿಕೊಳ್ತದೆ. ಒಂದು ಪ್ರಸಂಗವನ್ನ ನಿಮ್ಗೆ ಹೇಳ್ತೀನಿ ನಾನು. ಬರೀತಾರೆ ಶ್ರೀನಿವಾಸ ಮೂರ್ತಿ ಅವರನ್ನು. ಇದೇ ರೈಸ್ ಅವರು ನಿರ್ದೇಶಕರಾದ್ಮೇಲೆ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಶಾಲೆ ಒಂದು ಹೊಸದಾಗಿ ಆರಂಭ ಆಗಿರ್ತದಂತೆ ಶಾಲೆ. ಅದು ಒಬ್ಬರೇ ಒಬ್ರು ಟೀಚರ್ ಇರ್ತಾರೆ. ಶಾಲೆಗೆ ವರ್ತಮಾನ ಕಳಿಸ್ತಾರೆ. ಆ ಶಾಲೆಯ ಅಧ್ಯಾಪಕರು, ಮಾಸ್ತರು, ಅಯ್ಯೋ ಅವ್ರು ಬರ್ತಿದಾರಲ್ಲ ಏನ್ ಮಾಡೋದು ಅಂತ ಹೇಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಸೇರಿಸ್ತಾರೆ. ಸೇರಿಸ್ಬಿಟ್ಟು ಸರಿ ಬರ್ತಾರೆ ರೈಸ್ ಅವರು. ರೈಸ್ ಅವರು ಬಂದಾಗ ಅದರಲ್ಲಿ ಒಬ್ಬರು ವೃದ್ಧರು ನಿಂತ್ಕೊಂಡು ಕೇಳ್ತಾರೆ, ಸ್ವಾಮಿ ನಮ್ಮ ಊರಿಗೆ ತಾವು ಬಂದಿದ್ದೀರಿ, ನಮ್ಮ ಮೇಷ್ಟ್ರು ಇತ್ತೀಚೆಗೆ ಬಂದಿದ್ದಾರೆ, ನಾವು ಈ ಶಾಲೆಯನ್ನ ಎಷ್ಟು ಅಭಿವೃದ್ಧಿ ಮಾಡಬೇಕೋ ಅಷ್ಟು ಮಾಡ್ತೀವಿ ಅಂತ ಹೇಳಿ ಹಾಗೆ ನಿಂತ್ಕೊಂಡಿರ್ತಾರೆ. ಅಲ್ಲಿನ ಕೇಶವ ದೇವಸ್ಥಾನದ ಅರ್ಚಕರವರು ನಿಂತ್ಕೊಂಡು ತಲೆ ಕೆರ್ಕೊಳ್ತಿದ್ರಂತೆ. ಯಾಕೆ ಯಾಕೆ ಅಂತ ಕೇಳಿದ್ರಂತೆ ರೈಸ್ ಅವರು. ಸ್ವಾಮಿ, ಇತ್ತೀಚೆಗೆ ಒಬ್ರು ಬೆಳ್ಳಗೆ ಇರ್ತಕ್ಕಂಥವ್ರು ಒಂದು 3-4 ವರ್ಷದ ಹಿಂದೆ ಕುದುರೆ ಮೇಲೆ ಬಂದಿದ್ರು.
ಈ ಕಲ್ಲನ್ನ ನೋಡಿ ಅದನ್ನ ದಾಖಲೆ ಮಾಡ್ಕೊಂಡು ಹೋದ್ರಂತೆ ಸ್ವಾಮಿ ಅಂತ. ಯಾರ್ರೀ ಅವರು, ಅವ್ರ ಹೆಸರು ಏನಂತ್ರಿ ಅಂತ ಕೇಳಿದಾಗ ಅವರು ರೈಸ್ ಅಂತನೂ ಮಾತನ್ನು ಹೇಳ್ತಾರೆ. ಅಂದ್ರೆ ಈತನಿಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಗುತ್ತೆ. ಅಂತಂದ್ರೆ ಯಾವ ಕುದುರೆ ಮೇಲೆ ತಾನು ಹೋಗಿ ಶಾಸನಗಳನ್ನು ಸಂಗ್ರಹಿಸಿಕೊಂಡು ಬಂದ ಮೇಲೆ ಅದೇ ಊರಿಗೆ ಹೋದಾಗ ಅಲ್ಲಿನ ಪ್ರತಿಕ್ರಿಯೆಗೆ ನಿಜಕ್ಕೂ ಕೂಡ ಅವರಿಗೆ ಸಂತೋಷ ಪಡ್ತಾರೆ. ಆಮೇಲೆ ಅವರಿಗೆ ಸಮಾಧಾನ ಮಾಡಿ ಹೇಳ್ತಾರೆ, ಇಲ್ಲ ಈ ಶಾಲೆಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬರ್ತೇನೆ ಅಂತೇಳಿ. ಬಹುಶಃ ಧರ್ಮಪುರಿ ಪ್ರವಾಸದಲ್ಲಿದ್ದಾಗಲೂ ಏನೋ ಅಂತ ಅನ್ಸತ್ತೆ. ಹೋಗಿ ರೈಸ್ ಅವರು 1885 ಆರಂಭವಾದಂತಹ ಯಾವುದು ನಮ್ಮ ಪುರಾತತ್ವ ಇಲಾಖೆ ಇದೆ ಅದರ ಮೊದಲ ನಿರ್ದೇಶಕರಾದರು. 1906 ನಿವೃತ್ತರಾದರು. ಅನಂತರದಲ್ಲಿ ಆರ್ ನರಸಿಂಹಾಚಾರ್ಯ ಅವರು ನಿರ್ದೇಶಕರಾಗಿ ಸುಮಾರು 16 ವರ್ಷಗಳ ಕಾಲ ಕೆಲಸ ಮಾಡಿದರು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಈಗಾಗಲೇ ನಮ್ಮ ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು. ಕೋಲಾರ ಜಿಲ್ಲೆಯಲ್ಲಿ ರೈಸ್ ಅವರ ವಾಲ್ಯೂಮ್ನಲ್ಲಿ ಸಿಕ್ಕಿರತಕ್ಕಂತಹ 1347 ಶಾಸನಗಳು. ಆ 1347 ಶಾಸನಗಳಿಗೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದೆ, ಒಂದು ನೀಲಿ ಪಾಯಿಂಟ್ ಇರ್ತಕ್ಕಂಥದ್ದು. ಅದು ನಮ್ಮ ಕೋಲಾರ ಜಿಲ್ಲೆಯ ಸಪ್ಲಿಮೆಂಟ್. ಅದು 17ನೇ ವಾಲ್ಯೂಮ್. 12 ವಾಲ್ಯೂಮ್ಗಳು ಬಂದ ಮೇಲೆ ಒಂದು ಇಂಡೆಕ್ಸ್ ಅನ್ನು ತಯಾರು ಮಾಡಿದ್ರು. ಆ ಇಂಡೆಕ್ಸ್ 13ನೇ ಸಂಪುಟವಾಗಿ 2 ಭಾಗಗಳಲ್ಲಿ ಬಂತು, ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ. ಅದಕ್ಕೆ ಮುಖ್ಯ ಕಾರಣಕರ್ತರು ಅಂತಂದ್ರೆ 1906 22 ಇಲಾಖೆಯ ನಿರ್ದೇಶಕರಾಗಿದ್ದಂತಹ ರಾವ್ ಬಹದ್ದೂರ್ ನರಸಿಂಹಾಚಾರ್ಯ ಅವರ ಅಪಾರವಾಗಿರತಕ್ಕಂಥ ಬುದ್ಧಿಮತ್ತೆಯನ್ನ, ಅವರ ಪ್ರತಿಭೆಯನ್ನ ಕಂಡಂತಹ BL ರೈಸ್ ಅವರು ನಿರ್ದೇಶಕರಾಗ್ಲಿಕ್ಕೆ ಒಂದು ರೀತಿಯಲ್ಲಿ ಅವರನ್ನು ಕೂಡ ಕಾರಣ. ಅವರನ್ನ ಇಲಾಖೆಗೆ ಕರ್ತರ್ತಾರೆ. ಇಂತಹ ನರಸಿಂಹಾಚಾರ್ಯ ಅವರ ಕಾಲದವರೆಗೆ, ಅವರು ನಿರ್ದೇಶಕರಾಗಿದ್ದಂತಹ ಕಾಲದವರೆಗೆ ಇದ್ದಂತಹ 1921 MAR ರಿಪೋರ್ಟುಗಳವರೆಗೆ ಇರೋದು ಈ ನಮ್ಮ ಎಪಿಗ್ರಾಫಿಯಾ ಕರ್ನಾಟಕದ 17ನೇ ಸಂಪುಟದಲ್ಲಿ ದಾಖಲಾಗಿರ್ತಕ್ಕಂಥ ಶಾಸನಗಳು. ಸುಮಾರು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ 415 ಹೊಸ ಶಾಸನಗಳಿದೆ. ಕೆಲವನ್ನ ಪರಿಷ್ಕರಣೆ ಕೂಡ ಮಾಡಿದ್ದಾರೆ. ಉದಾಹರಣೆಗೆ ನಾನು ಗದ್ದೆ ಕಣ್ಣೂರಿಗೆ ಹೋಗಿದ್ದೆ. ಆ ಗದ್ದೆ ಕಣ್ಣೂರಿಗೆ ಹೋದಾಗ ಅಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಶಾಸನ, ವಿಜಯನಗರದ ಕಾಲದ ಶಾಸನ, ಅದನ್ನ EC 10 ಕೂಡ ಇತ್ತು. ಆಮೇಲೆ ನೋಡಿದ್ರೆ ಇನ್ನೊಂದಷ್ಟು ಕೆಲವು ಸಾಲುಗಳನ್ನ ಅದರಲ್ಲಿ ಪರಿಷ್ಕರಣೆ ಮಾಡಿಕೊಟ್ಟಿದ್ರು. ಉದಾಹರಣೆಗೆ ಹೇಳಿದೆ ಅಷ್ಟೇ. ಇಂಥ ಅನೇಕ ಶಾಸನಗಳು ಪರಿಷ್ಕರಣವಾಗಿರೋದಿದೆ. ಇಂಥ ಪರಿಷ್ಕರಣಗೊಂಡಿರ್ತಕ್ಕಂತಹ ಶಾಸನಗಳ ಜೊತೆಗೆ ಹೊಸ ಶಾಸನಗಳನ್ನು ಕೂಡ ಸೇರಿ EC 10 and EC 17 ಅಂದ್ರೆ ಕೋಲಾರ ಜಿಲ್ಲೆಯ 10ನೇ ಮತ್ತು ಸಪ್ಲಿಮೆಂಟರಿ ಆಗಿರ್ತಕ್ಕಂಥ 17ನೇ ಸಂಪುಟದಲ್ಲಿ ಇರ್ತಕ್ಕಂಥ ಶಾಸನವನ್ನ ಸೇರಿಸಿಕೊಂಡ್ರೆ ಸುಮಾರು 1762 ಶಾಸನಗಳು ನಮಗೆ ಈ 2 ಕಣ್ಣು ಮುಂದೆ ಇರ್ತಕ್ಕಂಥ ಸಂಪುಟಗಳಿಂದ ನಮಗೆ ಸಿಗ್ತವೆ. ಹಾಗೇನೆ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಕೂಡ ಇನ್ನೊಂದಿದೆ. ಅದು ಯಾವುದು ಅಂತಂದ್ರೆ ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್. 1923 1945 ಇರ್ತಕ್ಕಂಥ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅಲ್ಲಿ ನಮಗೆ ಶಾಸನಗಳು ಲಭ್ಯ ಇದೆ. ಆ ಶಾಸನಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಸಂಖ್ಯೆ ಮುಳಬಾಗಿಲು ತಾಲೂಕಿಗೆ ಸೇರಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 69 ಶಾಸನಗಳು 1924 ರಿಪೋರ್ಟ್ ಒಂದರಲ್ಲಿ ಏನೇ ನಮಗೆ 69 ಶಾಸನಗಳು ಸಿಗ್ತದೆ ನಮಗೆ. ಹೀಗಾಗಿ ಈ ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಏನಿದೆ ಅದರ ಶಾಸನಗಳು ಬೇರೆ 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 ರಿಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಕಡೆಗೆ ಬರಬೇಕಾದ್ರೆ ನಾವು ಇವತ್ತು
ಯಾವುದು ನಮ್ಮ ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆ ಏನಿದೆ ಅದು ಹೊರತರಬೇಕಾಗಿರತಕ್ಕಂತಹ ಕೋಲಾರ ಜಿಲ್ಲೆಯ ಶಾಸನಗಳ ಸಂಪುಟಕ್ಕೆ ಕಾಯ್ಬೇಕಾಗಿದೆ. ಇಲ್ಲದೆ ಇದ್ರೆ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅನ್ನೇ ನೋಡಿ ನಾವು ಆ ಶಾಸನಗಳನ್ನ ನಾವು ಗುರುತಿಸಬಹುದು. ನಾವು ಒಂದು ಅನುಭವ ಆಯಿತು. ಗೋಪಿನೂ ಬಂದಿದ್ರು ನಮ್ಮ ಜೊತೆಲಿ ಮೊನ್ನೆ. ನೀಲಟೂರು ಅಂತ ಹೇಳಿದೆ ಶ್ರೀನಿವಾಸಪುರ ಹತ್ರ. ಆ ನೀಲಟೂರಿನಲ್ಲಿ ಅಯ್ಯಪ್ಪ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜೇಂದ್ರ ಚೋಳನಿಗೆ ಸಂಬಂಧಪಟ್ಟಿರ್ತಕ್ಕಂಥ 2-3 ವೀರಗಲ್ಲುಗಳು ಇದೆ. ಅದು ದೊಡ್ಡ ಮರ ಇತ್ತಂತೆ, ಆ ಮರ ಬಿದ್ದೋಯ್ತು. ಆ ಮನೆತನದವರಿಗೆ ಇವತ್ತು ಅಯ್ಯಪ್ಪನ ಮನೆ ಅಂತಲೇ ಹೇಳ್ತಾರೆ. ಅಯ್ಯಪ್ಪನವರ ಮನೆ, ಅಯ್ಯಪ್ಪನವರ ವೆಂಕಟೇಶಪ್ಪನವರು ಅಂತಾನೆ ಅವ್ರು ಹೆಡ್ ಮಾಸ್ಟರ್ ಆಗಿದ್ರು. ತಿನ್ಲಿನಲ್ಲಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ 30 ವರ್ಷ ಆಗಿದೆ ಅವರು. ಅವರು ಕರ್ಕೊಂಡು ಹೋಗಿ ನಮ್ಗೆ ಅದನ್ನೆಲ್ಲ ತೋರಿಸಿದ್ರು. ಅದು ಈ 17ನೇ ಸಂಪುಟದಲ್ಲಿ ದಾಖಲಾಗಲಿಲ್ಲ. ಅದು ಬರೀ MAR ರಿಪೋರ್ಟ್ನಲ್ಲಷ್ಟೇ ಉಳ್ಕೊಳ್ತು. ಹಾಗೇನೆ ಅಲ್ಲೊಂದು ಕನ್ನಡ ಶಾಸನ ಇದೆ ಅಂತ ನೋಡೋದಕ್ಕೆ ಹೋದರೆ ಹೊಸ ತಮಿಳು ಶಾಸನ ಸಿಕ್ತು ನಮಗೆ. ಕೆರೆ ಅಂದ್ರೆ ಅನ್ವೇಷಣೆ ಅಂತಕ್ಕಂಥದ್ದು ಹೇಗೆ, ಕ್ಷೇತ್ರ ಕಾರ್ಯ ಅಂತನ್ನೋದು ಹೇಗೆ, ಈ ಕಾರಣದಿಂದ ನಾನು ಇಲ್ಲಿ ಇದನ್ನ ನಿಮಗೆ ಈ ಮಾತುಗಳಲ್ಲಿ ಹೇಳ್ತಿದ್ದೀನಿ. ಆಮೇಲೆ ನಾನು ಒಂದಷ್ಟು ಶಾಸ್ತ್ರಗಳನ್ನ ತಮ್ಮ ಮುಂದೆ ತೋರಿಸ್ತೀನಿ. ನಮಗೆ ಅನೇಕರು ಇಲ್ಲಿ ನೆರವಾಗಿದ್ದಾರೆ. ನಾಗಾನಂದ ಅವರು, ಶಿವಪ್ಪನವರು ಎಲ್ಲರೂ ಕೂಡ ಗಂಗರಸನಹಳ್ಳಿ ಶಾಸ್ತ್ರ ನೋಡ್ಲಿಕ್ಕೆ ನಾಗಾನಂದ ಅವರು ಮುಖ್ಯ ಕಾರಣ, ತಮಿಳು ಶಾಸ್ತ್ರ ನೋಡ್ಲಿಕ್ಕೆ. ಹೀಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮಗೆ ಸುಮಾರು 2000 ಹತ್ತಿರ 2000 ಶಾಸನಗಳು ಇವತ್ತು ಲಭ್ಯವಾಗ್ತದೆ. ಶಿವಪ್ಪನವರು ಅನೇಕ ಕಡೆ ಈಗಲೂ ಹೇಳ್ತಾ ಇದ್ರು, ಸಾರ್ ಪೆದ್ದೂರು ತಮಿಳು ಶಾಸನ ನೋಡ್ಲಿಕ್ಕೆ ಬರಲಿಲ್ಲ ನೀವು. ಅನೇಕ ಶಾಸನಗಳು ಇವತ್ತು ನಮ್ಮಿಂದ ಮರೆಯಾಗಿದೆ. ಅದನ್ನ ನಾವು ಪರಿಶ್ರಮದಿಂದ ಹೊರಕ್ಕೆ ತೆಗೆಯಬೇಕಾಗಿರತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇನ್ನು ನಮ್ಮ EC ಸಂಪುಟ ಏನಿದೆ 10, ಆ EC ಸಂಪುಟದ ಬಗ್ಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚು ಒಲವನ್ನ ಹುಟ್ಟಿಸಿದ್ದು ಇಲ್ಲಿರ್ತಕ್ಕಂಥ ನಮ್ಮ ಶಿವಶಂಕರ ಶಾಸ್ತ್ರಿಯವರು, VSS ಶಾಸ್ತ್ರಿಯವರು. ಅವ್ರ ತಂದೆಯವರಿದ್ದಾಗ ಅವ್ರ ಜೊತೆಯಲ್ಲಿ ಜಗಳವಾಡಿನೂ ಕೂಡ ಅವ್ರ ಮನೆಯಲ್ಲಿದ್ದಂಥ ಶಾಸನ ಸಂಪುಟವನ್ನು ತೆಗೆದುಕೊಂಡು ಹೋಗಿ ನಾನು ಒಂದಷ್ಟು ಮುಖ್ಯವಾಗಿರ್ತಕ್ಕಂಥ ಶಾಸನಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು 40 ವರ್ಷಕ್ಕೆ ಹಿಂದಿನ ಮಾತು. ಇವತ್ತು ನನ್ನ ಎಂಥದೋ ಫೈಲುಗಳಲ್ಲಿ ಅದಿದೆ. ಅದನ್ನ ಕೈಯಲ್ಲಿ ಬರ್ಕೊಂಡು ತಮಿಳು ಶಾಸನಗಳನ್ನ ಲಿಪ್ಯಂತರ ಮಾಡಿಕೊಂಡು ಇಂಗ್ಲಿಷ್ಗೆ ಹೀಗೆ ಅದರಲ್ಲಿ ಒಂದು ಒಲವನ್ನ, ಒಂದು ಆಸಕ್ತಿಯನ್ನ ನಾನು ಸೇರಿದ್ದು ಕನ್ನಡ ಅಧ್ಯಾಪಕನಾಗಿ. ಇದೇ ಕೋಲಾರದ ಕಾಲೇಜಿನಲ್ಲಿ 23 ಜುಲೈ 1971ರಲ್ಲಿ ಈ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಸೇರಿದೆ ನಾನು. ಅನೇಕ ಶಿಷ್ಯರು, ಮಿತ್ರರು ಇವರೆಲ್ಲರೂ ಕೂಡ ನನಗೆ ನೆರವಾದರು ನನ್ನ ಕಾರ್ಯದಲ್ಲಿ. ಇವತ್ತೂ ಕೂಡ ನಾನು ಹೆಸರಿಸಬೇಕಾಗಿರ್ತಕ್ಕಂಥ ಮಿತ್ರ BN ಶ್ರೀನಿವಾಸನ್. ಮೇಷ್ಟ್ರ, ನಿಮಗೆ ಬುದ್ಧಿ ಇಲ್ಲ ಬಿಡಿ, ಹೀಗೆ ಅಂತಿದ್ದ. ಆದ್ರೆ ಅವನು ಯಾಕೆ ಆ ಮಾತನ್ನ ಹೇಳ್ತಿದ್ದ ಅನ್ನೋದು ನನಗೆ ಆತ್ತಿಂದ 1, 2, 3, 4 ಪುಸ್ತಕಗಳನ್ನು ಕೂಡ ನಾನು ದೇವಾಲಯಗಳಿಗೆ ಸಂಬಂಧಪಟ್ಟ ಹಾಗೆ, ಅದು ಕೋಲಾರ ಜಿಲ್ಲೆಯ ವೆಂಕಟೇಶ್ವರ ದೇವಾಲಯಗಳು 1985ರಲ್ಲಿ ಕಾಮತ್ ಅವರು ಬಿಡುಗಡೆ ಮಾಡಿದ್ದು ನಮ್ಮ TCS ಕಾಲೇಜಿನಲ್ಲಿ ಇರಲಿ. ಆಮೇಲೆ ನರಸಿಂಹ ಪದಾರ್ಥ ಅಂತನೋ ಅನೇಕ 108 ದೇವಸ್ಥಾನಗಳು, ಆಮೇಲೆ ಕೂಳಾಲ ಅಂತನೋ ಒಂದು ಕೃತಿ, ಈ ಥರದ ಕೆಲವು ಕೃತಿಗಳನ್ನು ಬರೀಲಿಕ್ಕೆ ನನಗೆ ಮುಖ್ಯವಾಗಿರ್ತಕ್ಕಂಥ ಪ್ರೇರಣೆ ನಮ್ಮ ಎಪಿಗ್ರಫಿಯಾ ಕರ್ನಾಟಕ ಸಂಪುಟ 10 ಅದೇ. ಈ ಸಂಪುಟದಲ್ಲಿ ನಮಗೆ ಸುಮಾರು 1347 ಪುಟಗಳಷ್ಟು ಈ ಸಂಪುಟ ಒಳಗೊಂಡಿದೆ. ಅದರಲ್ಲಿ 2 ರೀತಿಯಾದ ಬೈಂಡಿಂಗ್ ಅಂತ ನಾನು ಹೇಳಿದೆ. ಯಾವುದು ರೋಮನ್ ಕ್ಯಾರೆಕ್ಟರ್ಸ್ ನಲ್ಲಿ ಬೈಂಡ್ ಮಾಡಿರ್ತಕ್ಕಂತಹ ಆ ಪುಸ್ತಕದಲ್ಲಿ ಕಿಂಗ್ಸ್ ಲಿಸ್ಟ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ ಒಂದು ಸೊಗಸಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾರೆ ರೈಸ್ ಅವರು. ಅದಾದ್ಮೇಲೆ ವಿಲೇಜಸ್ ಅಂಡ್ ಟೌನ್ಸ್ ಅದರ ಲಿಸ್ಟ್ ಅನ್ನು ಕೊಡ್ತಾರೆ. ಇವೆಲ್ಲವನ್ನ ಕೂಡ ಒಳಗೊಳ್ಳುತ್ತೆ. ಜೊತೆಗೇನೆ ಆ ಶಾಸನಕ್ಕೆ ಒಂದು ಟ್ರಾನ್ಸ್ಲೇಷನ್ ಅನ್ನ ಇಂಗ್ಲಿಷ್ ನಲ್ಲಿ ಕೊಡ್ತಾರೆ. ಆದ್ರೆ ಇವತ್ತು
ಮೈಸೂರು ವಿಶ್ವವಿದ್ಯಾಲಯ ಇಟ್ಕೊಂಡಿರ್ತಕ್ಕಂತಹ ಶಾಸನ ಸಂಪುಟಗಳ ಪರಿಷ್ಕರಣದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಶಾಸನದ ಆರಂಭದಲ್ಲಿಯೇನೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂಟ್ರಡಕ್ಷನ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕಾಣ್ತೀವಿ. ಅದಾದ್ಮೇಲೆ ಅವರು ಒಂದು ನಿಯಮನ್ನ ಹಾಕೊಂಡ್ರು, ಕನ್ನಡದ ಶಾಸನಗಳಿಗೆ ಯಾವುದೇ ರೋಮನ್ ಟೆಕ್ಸ್ಟ್ ಅನ್ನು ಕೊಡೋದು ಬೇಡ, ತಮಿಳು ಶಾಸನಗಳು ಮತ್ತು ಇತರ ಭಾಷೆಯ ಶಾಸನಗಳು ಯಾವುದಿದೆ ಅದಕ್ಕೆ ರೋಮನ್ ಟೆಕ್ಸ್ಟ್ ಮತ್ತು ಒರಿಜಿನಲ್ ಟೆಕ್ಸ್ಟ್ ಪ್ಲಸ್ ಕನ್ನಡದ ಲಿಪ್ಯಂತರವನ್ನ ಕೊಡಬೇಕು ಅನ್ನೋದನ್ನ ಮಾಡಿಕೊಂಡು ಇಂತಹ ಸುಮಾರು ಇವತ್ತು ಅದು 30 ಸಂಪುಟಗಳು ಬರಬೇಕು, ಹೆಚ್ಚು ಕಡಿಮೆ 30 ಸಂಪುಟಗಳು, ಒಂದೆರಡು ಕಡಿಮೆ ಇರ್ಬೋದು. ಆದ್ರೆ ಇವತ್ತು ನಮಗೆ ಒಂದು 17 ಸಂಪುಟಗಳೇನೋ ಬಂದಿದೆ ಇವತ್ತು. ಅಂದ್ರೆ ಹಾಸನ, ಕಡೂರು, ತಕ್ಕಮಟ್ಟಿಗೆ ಶಿವಮೊಗ್ಗ, ಅಲ್ಲಿ ತುಮಕೂರಿಂದು 2 ಸಂಪುಟ ಬಂತು. ಆದ್ರೆ ಉಳ್ಕೊಂಡಿರ್ತಕ್ಕಂಥದ್ದು ದುರದೃಷ್ಟವಶಾತ್ ನಮ್ಮ ಕೋಲಾರ ಜಿಲ್ಲೆದು, ಚಿತ್ರದುರ್ಗ ಜಿಲ್ಲೆದು, ಇವು ಬರಬೇಕು. ಇನ್ನು ರೈಸ್ ಅವರು ಮಾಡಿದಂತ ಕೆಲಸ ಒಂದು ಒಳ್ಳೆ ಸೊಗಸಾಗಿರ್ತಕ್ಕಂಥ ಮುನ್ನುಡಿಯನ್ನ ಬರೀತಾರ, ಇಂಟ್ರೊಡಕ್ಷನ್ ಅನ್ನು ಬರೀತಾರ. ಯಾರಾದ್ರೂ ಕೂಡ EC 10 ಅನ್ನ ನೋಡಿದ್ರೆ ಅವರ ಮುನ್ನುಡಿ ಓದಿದ್ರೆ ನಿಮಗೆ ಅವರು ಮಾಡಿರ್ತಕ್ಕಂಥ ಆ ಒಂದು ಬೃಹತ್ತಾದಂತಹ ಕೆಲಸದ ವೈಖರಿ ಕಂಡು ಬರ್ತದೆ ನಿಮಗೆ. ಆ ಇಂಟ್ರೊಡಕ್ಷನ್ ನಲ್ಲಿ ಅವರು ಡೈನಾಸ್ಟಿ ವೈಸ್ ಬಾಣರು, ನೊಳಂಬರು, ಗಂಗರು, ಹೊಯ್ಸಳರು, ಕದಂಬರು, ಆಮೇಲೆ ಚೋಳರು, ಹೊಯ್ಸಳರು, ಹೀಗೆ ಕದಂಬ, ಹೊಯ್ಸಳ, ಚೋಳ, ಹೊಯ್ಸಳ, ಹೀಗೆ ವಿಜಯನಗರ, ಪಾಳೆಗಾರರು, ಸಣ್ಣ ಸಣ್ಣ ಪುಟ್ಟ ಪಾಳೆಗಾರರಿಗೂ ಕೂಡ ಸಂಬಂಧಪಟ್ಟ ಕೊಡ್ತಾರೆ. ಅದು ಆವತಿ ಪಾಳೆಗಾರ ಇರ್ಬೋದು, ಆವನಿ ಆ ನಾಡಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವಣ್ಯ ನಾಡು 30 ಆಳಿದಂತಹ ತ್ರಿಭುವನ ಕರ್ತಾರ ದೇವನ ಬಗ್ಗೆ ಇರ್ತಕ್ಕಂಥ 4-6 ಶಾಸನಗಳ ಬಗ್ಗೆ ಹೇಳ್ತಾರೆ. ಹೀಗೆ ಅದೊಂದು ವರ್ಗೀಕರಣ ಮಾಡಿಕೊಂಡು ಅದರ ಅಧ್ಯಯನ ಎಲ್ಲ ದೃಷ್ಟಿಗಳಿಂದಲೂ ಕೂಡ ಅದು ಲಿಪಿಯ ದೃಷ್ಟಿಯಿಂದ, ಭಾಷೆಯ ದೃಷ್ಟಿಯಿಂದ, ಅಥವಾ ಸಾಹಿತ್ಯ ಇತಿಹಾಸಗಳ ದೃಷ್ಟಿಯಿಂದಲೂ ಕೂಡ ಅದು ಮುಖ್ಯವಾಗಬೇಕು ಅಂತ. ಈ ಸಂದರ್ಭದಲ್ಲಿ ಇನ್ನೊಂದು 2-3 ಜನರ ಹೆಸರನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಯಾರು? ಕರ್ನಲ್ ಮೆಕೆನ್ಜಿ ಅವರನ್ನ ನೆನಪು ಮಾಡ್ಕೊಳ್ಬೇಕು. ಹಾಗೇನೆ ಒಂದು ರೀತಿಯಲ್ಲಿ 2 ಬೆರಳಿದೆಯಲ್ಲ, ಒಬ್ಬರು ಫ್ಲೀಟು, ಇನ್ನೊಬ್ಬರು ರೈಸ್. ಫ್ಲೀಟ್ ಅವರು ವಿಶೇಷವಾಗಿ ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಇದನ್ನ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬರೀತಾ ಹೋದವರು ಫ್ಲೀಟ್ ಅವರು. ಆದ್ರೆ ರೈಸ್ ಅವರು ಹಾಗಲ್ಲ. ರೈಸ್ ಅವರು ಅದಕ್ಕೊಂದು ಚೊಕ್ಕದಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಲೇಷನ್ ಕೊಟ್ಟುಬಿಟ್ಟು ಮುಂದೆ ಹೋದರು. ಆದ್ರೆ ಮುನ್ನಡೆ ಬರು ಇಲ್ಲ ಅಂತ. ಆದ್ರೆ ಫ್ಲೀಟ್ ಅವ್ರು ಮಾಡಿದಂತಹ ಕೆಲಸನೇ ಅದನ್ನು ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಫ್ಲೀಟ್ ಅವರು ಒಂದು ರೀತಿಯಲ್ಲಿ BL ರೈಸ್ ಅವರಿಗೆ ಗುರುವಿನ ಸ್ಥಾನದಲ್ಲಿದ್ದಂತೆ. ರೈಸ್ ಅವರ ಕಾಲದಲ್ಲೂ ಕೂಡ ನಮ್ಮ ಹಲವು ದೇಶೀಯ ವಿದ್ವಾಂಸರನ್ನು ಕೂಡ ನಾವಿಲ್ಲಿ ಹೆಸರಿಸಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಪಿತಾ ಶರ್ಮರವರ ಆಚಾರ್ಯರಾಗಿದ್ದಂಥ ರಾಜಗೋಪಾಲಾಚಾರ್ಯ, ಚಿಕ್ಕಬಳ್ಳಾಪುರದ ರಾಜಗೋಪಾಲಾಚಾರ್ಯರು ರೈಸ್ ಅವರಿಗೆ ತುಂಬಾ ಆಪ್ತರಾಗಿದ್ದರು. ಇನ್ನು ಎರಡನೇದಾಗಿ ಅವರ ಮೊಮ್ಮಗ ಪಿತಾ ಶರ್ಮರಂತೂ ಕೂಡ, ಹೊಸಕೋಟೆ ಕೃಷ್ಣಶಾಸ್ತ್ರಿಗಳು, ಪಿತಾ ಶರ್ಮರು, ಇವರೆಲ್ಲರೂ ಕೂಡ ಶಾಸನಗಳನ್ನ ಓದುವಂತಹ ಕೆಲಸ, ಅದನ್ನ ಪರಿಷ್ಕರಣೆ ಮಾಡ್ತಕ್ಕಂಥ ಕೆಲಸ, ಅದನ್ನ ಹುಡುಕೊಂಡು ಹೋಗ್ತಕ್ಕಂಥ ಕೆಲಸ. ನೀವು ಪಿತಾ ಶರ್ಮರವರ ಒಂದು ಪುಸ್ತಕ ಇದೆ, ನನ್ನ ಧ್ಯೇಯ ನನ್ನ ವಿಚಾರ, ಅದ್ರ ಟೈಟಲ್ ಮರ್ತೋದೆ. ಅವರು ಸಿಂಹಾಚಲಕ್ಕೆ ಹೋದಂತ ಸಂದರ್ಭವನ್ನ ಎಷ್ಟು ಕಷ್ಟಪಟ್ಟು ಹೋದ್ರು ಅಂತ ಅನ್ನೋದನ್ನ ಅದ್ರಲ್ಲಿ ಹೇಳ್ಕೊಂಡು ಹೋಗ್ತಾರೆ ನಮ್ಗೆ. ಬಹುಶಃ KB ಪಾಠಕ್ ಅವರು ಇದ್ದಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ರೈಸ್ ಅವರು ಅವರ ಸರ್ವಿಸ್ ಅನ್ನ ಹೆಚ್ಚು ಬಳಸ್ಕೊಳ್ತಿದ್ರು ಅಂತ ಅನ್ಸುತ್ತೆ. ಆದರೆ ಮರಾಠ ಎಂಥದ್ದು ಮಹಾರಾಷ್ಟ್ರಕ್ಕೆ ಅವರ ಸರ್ವೀಸಸ್ಸು ಇದಾಗಿತ್ತು, ನಿಗದಿತ. ಅದಕ್ಕೋಸ್ಕರವಾಗಿ ಪಾಠಕ್ ಅವರು ಕೂಡ
ಸಾಗಿರ್ತಕ್ಕಂಥ ಅನ್ವೇಷಣೆ. ಸೊ ಹೀಗಾಗಿ ನಾವು ಈ ಶಾಸನಗಳು ಒಂದು ಕಡೆ ಶೇಖರಣೆ ಆಗಲಿಕ್ಕೆ ನಮ್ಮ ಓಲ್ಡ್ ಮೈಸೂರು 8 ಡಿಸ್ಟ್ರಿಕ್ಟ್ಸ್ ಯಾವುದಿದೆ, 8 ಜಿಲ್ಲೆಗಳು ಯಾವುದಿದೆ, ಆ 8 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೇನೆ ರೈಸ್ ಅವರು 12 ಸಂಪುಟಗಳನ್ನು ತಂದದ್ದು. ಅದರಲ್ಲೂ ಒಂದು ಜಿಲ್ಲೆಯಲ್ಲಿ ಒಂದು ಊರಿನ ಬಗ್ಗೆ ವಿಶೇಷವಾದಂತಹ ಸಂಪುಟವನ್ನು ತಂದ್ರು. ಅದು ಶ್ರವಣಬೆಳಗೊಳದ ಬಗ್ಗೆ. ಶ್ರವಣಬೆಳಗೊಳದ ಬಗ್ಗೆನೇ ಪ್ರತ್ಯೇಕವಾಗಿರ್ತಕ್ಕಂಥ ಸಂಪುಟ ಬಂತು. ಅದು 2ನೇ ಸಂಪುಟ. ಆಮೇಲೆ 3, 4, 5, 6, 7, 8, 9, 10, 11, 12 ಯಾಕೆ ಇದನ್ನೆಲ್ಲ ನಾವು ಗಮನಿಸ್ಬೇಕಾಗ್ತದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಯಾವ ತನ್ನ ಕೂರ್ಗ್ ಸಂಪುಟವನ್ನ ತಂದಂತಹ ಒಂದು ನಂತರದಲ್ಲಿ 20 ವರ್ಷಗಳಲ್ಲಿ ಇಷ್ಟೊಂದು ಹರ್ಕ್ಯುಲಸ್ ಸಾಹಸವನ್ನು ಮಾಡಿ ಅಪಾರವಾಗಿರತಕ್ಕಂಥ ನಮ್ಮ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂತಹ ಸಂಗ್ರಹವನ್ನು ತಂದುಕೊಟ್ರು ನಮಗೆ. ಅದು ಕನ್ನಡದ ಆರಂಭದ ಲಿಪಿಯಿಂದಲೂ ಕೂಡ ಹಿಡಿದು ಇತ್ತೀಚಿನ ಲಿಪಿಯವರೆಗೂ ಕೂಡ ಇರ್ತಕ್ಕಂಥ ಶಾಸನಗಳನ್ನ ಪರಿಶೋಧನೆ ಮಾಡಿ ತಂದುಕೊಟ್ರು. ನಮ್ಮ ಒಡೆಯರ ಕಾಲದ ಶಾಸನಗಳನ್ನು ಕೂಡ ನಾವು ನೋಡ್ಬೇಕು. ಇದರ ಜೊತೆಗೆ ಇತರೆ ಭಾಷೆಯ, ಅದು ಪರ್ಷಿಯನ್, ಅದು ನಾಗರಿ ಅಥವಾ ದೇವನಾಗರಿ, ಅಥವಾ ಅದು ತಮಿಳು ಎಲ್ಲವೇ ಒಟ್ಟೆಳುತ್ತು, ಇವೆಲ್ಲವನ್ನು ಕೂಡ, ಅಥವಾ ಗ್ರಂಥ. ತಮಿಳರು ಶಾಸನಗಳನ್ನು ಬರೀಲಿಕ್ಕೆ ವಿಶಿಷ್ಟವಾಗಿ ರೂಪಿಸಿಕೊಂಡಂತಹ ಒಂದು ಲಿಪಿ ಗ್ರಂಥಲಿಪಿ. ಕೆಲವು ಕಡೆ ಅದು ಎಷ್ಟರ ಮಟ್ಟಿಗೆ ಮಿಕ್ಸ್ ಆಗಿಬಿಟ್ಟಿರುತ್ತೆ ಅಂತಂದ್ರೆ ಅದನ್ನ ಓದ್ಲಿಕ್ಕೆ ಹೋಗಿ ಕಷ್ಟಪಡ್ತಕ್ಕಂಥದ್ದು ಗೋಪಿ ಮತ್ತೆ ನನಗೆ ಗೊತ್ತು. ಇವೆಲ್ಲವೂ ಕೂಡ ಭಾಷೆಯನ್ನ, ಲಿಪಿಯನ್ನ, ಇತಿಹಾಸವನ್ನ ಒಳಗೊಂಡಿರತಕ್ಕಂತಹ ಬೃಹತ್ತಾಗಿರತಕ್ಕಂತಹ ಒಂದು ತವನಿಧಿ ಶಾಸನ ಅಂತಂದ್ರೆ ನಮಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಂಪತ್ತು. ಇವತ್ತು ಕೆಲವು ಕಡೆ ನಾವು ನಮ್ಮ ಧನ್ಪಾಲು, ನಾನು ಅಥವಾ ನಮ್ಮ ಸುದರ್ಶನ್ ರೆಡ್ಡಿ ಅಂತಿದ್ದಾರೆ ವಿಜಯಪುರದಲ್ಲಿ, ಬರ್ಬೇಕಿತ್ತು. ಇವತ್ತು ಅವ್ರು ಏನೋ ಪಾಪ ಅನಿವಾರ್ಯವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ನಮ್ದೊಂದು ತಂಡ ಇದೆ. ಆಮೇಲೆ ಈಗ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್, ಇವನು ಕೂಡ ಕೋಲಾರ ಜಿಲ್ಲೆಯ ಶಾಸನಗಳ ಬಗ್ಗೆನೇ ಅಧ್ಯಯನ ಮಾಡಿ ಹೊಸಕೋಟೆಯಲ್ಲಿ ನೆಲೆಸಿದ್ದಾನೆ, PhD ಅನ್ನು ತೆಗೆದುಕೊಂಡಿದ್ದಾನೆ. ಅಂದ್ರೆ ಈ ಮಾತನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಇವತ್ತಿನ ಪೀಳಿಗೆಗೆ ಬೇಕು ಅಂದ್ರೆ ಈ ಥರದ್ದೆಲ್ಲ ಸಿಗ್ತದೆ, ಆದ್ರೆ ನಮಗೆ ಸಿಗ್ತಾ ಇರ್ಲಿಲ್ಲ. ಬಾಣರ ಒಂದು ವೀರಗಲ್ಲು, ಇಂತಹ ಬಾಣರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವೀರಗಲ್ಲು ಶಾಸನಗಳು ವಿಶೇಷವಾಗಿ ನಮಗೆ ಸಿಗ್ತಕ್ಕಂಥದ್ದು ನಮ್ಮ ಮುಳಬಾಗಿಲು ಶ್ರೀನಿವಾಸಪುರ ಬೆಳ್ತಂಗಡಿ. ಬಾಣರು ಒಂದು ದೊಡ್ಡ ನಾಡಿನ ಅಧಿಪತಿಗಳು ಆಗಿದ್ದಂಥವರು, ಪಲ್ಲವರ ಸಾಮಂತರಾಗಿದ್ದರು. ಅದಾದ್ಮೇಲೆ ಗಂಗರ ವೈರತ್ವವನ್ನು, ಆ ಬಾಣರನ್ನು ನಿಗ್ರಹಿಸಲಿಕ್ಕೆ ಗಂಗರು ನೊಳಂಬರ ಆಶ್ರಯವನ್ನ ತೆಗೆದು, ಹೀಗಾಗಿ ಯಾವುದು ನೊಳಂಬವಾಡಿ 32,000 ಇತ್ತಲ್ಲ, ಆ ನೊಳಂಬವಾಡಿ 32,000 ದೊಡ್ಡ ರಾಜ್ಯದಲ್ಲಿ ಈ ನಮ್ಮ ಪ್ರದೇಶಗಳು ಎಲ್ಲವನ್ನೂ ಕೂಡ ಸೇರಿಕೊಳ್ತು. ಇಂತಹ ಬಾಣ ನೊಳಂಬರ ಕಾಳಗಗಳು ಸಾಕಷ್ಟು ನಡೀತು. ಅದರಲ್ಲಿ ವಿಶೇಷವಾಗಿ ನಮಗೆ ಮಹೇಂದ್ರನ ಕಾಲದಲ್ಲಿ ನಡೆದಂತಹ ಸೋರಾಮಡಿ ಕಾಳಗ, ಆ ಸೋರಾಮಡಿ ಕಾಳಗಕ್ಕೆ ಸಂಬಂಧಪಟ್ಟಂತಹ ರೆಫರೆನ್ಸಸ್ಸು ನಮ್ಮ ಜಿಲ್ಲೆಯಲ್ಲೂ ಸಿಗ್ತದೆ. ನೆಕ್ಸ್ಟ್ ಫೋಟೋ.
ಇದು ಕೆಂದಟ್ಟಿ. ಮೇಲೆ ಇರ್ತಕ್ಕಂಥದ್ದು ಶಾಸನ, ಅದರ ಪಕ್ಕದಲ್ಲಿಯೇ ಇರ್ತಕ್ಕಂಥದ್ದು ಒಂದು ಸೊಗಸಾಗಿರ್ತಕ್ಕಂಥ ವೀರ್ಗಲ್. ಸ್ವಸ್ತಿ ನೀತಿ ಮಾರ್ಗ ಕೊಂಗುಣಿ ವರ್ಮ ಧರ್ಮ ಮಹಾರಾಜಾದಿರಾಜ ಪರಮೇಶ್ವರ ನಂದಗಿರಿನಾಥ ಕವಳಾಲ ಪುರವರೇಶ್ವರ. ಗಂಗರನ್ನ ನಂದಿಗಿರಿನಾಥರು, ಕೋಳಾಲಪುರ ಪರಮೇಶ್ವರರು ಅಂತ ಕರೆದಿರ್ತಕ್ಕಂಥ ಶಾಸನಗಳು ಗಂಗರ ಕಾಲದ ಶಾಸನಗಳಲ್ಲಿ ನಮಗೆ ಸಿಗೋದೇ ಇಲ್ಲ. ತಲಕಾಡಿಗೆ ಗಂಗರು ಕೋಲಾರದಿಂದ ಹೋದ್ರು, ತೋರಿಸ್ತೀನಿ ನಿಮ್ಗೆ. ಕೋಲಾರಮ್ಮನ ದೇವಸ್ಥಾನ ತೋರಿಸೋದಿದೆ. ಆದರೆ ಯಾವ ಸುಮಾರು 4 ಶತಮಾನಗಳ ಕಾಲ ಯಾವ ಕುವಳಾಲನಾಡಿನ ಗಂಗರು ಅಂತ ಕರ್ಕೊಂಡ್ರಲ್ಲ, ಅವ್ರಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಕೋಲಾರದಲ್ಲಿ ಇರ್ತಕ್ಕಂಥದ್ದು ಚೋಳರ ಕಾಲದಲ್ಲಿ ಪುನರ್ನಿರ್ಮಿತವಾಗಿರ್ತಕ್ಕಂಥ ದೇವಾಲಯ, ಅಥವಾ ಅಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಪಿಡಾರಿಯ ಅಂತ ವಿಗ್ರಹ. ಅವರ ಟೈಟಲ್ಸ್ ಅನ್ನ ನೀವು ನೋಡ್ಬೇಕಾದ್ರೆ ಹತ್ತಿರದಲ್ಲೇ ಇರ್ತಕ್ಕಂತಹ ತೇರಹಳ್ಳಿ ತಮಿಳು ಶಾಸ್ತ್ರಗಳಲ್ಲಿ ನೋಡ್ಬೇಕು. ನಾನೀಗ ಓದ್ತಿದ್ದೀನಲ್ಲ, ಕೆಂದಟ್ಟಿ ಮಡಿವಾಳ, ಆ ಕೆಂದಟ್ಟಿ ಮಡಿವಾಳದ ಶಾಸನದಲ್ಲಿ ಕೋವಳಾಲ ಪುರ ಪರಮೇಶ್ವರ ನಂದಿಗಿರಿನಾಥ ಎಂಥದ್ದು ಶ್ರೀಮತ್ ಕರ್ಮನಡಿಗಳ್ ಗಂಗವಾಡಿ 96 ಸಾವಿರಮುಮನ್. ನಮಗೆ ಸಿಗತಕ್ಕಂಥ ಉಲ್ಲೇಖಗಳು ಗಂಗಾ 6 ಸಾವಿರ ಕೋವಳಾಲ ನಾಡು, ಆದ್ರೆ ಗಂಗವಾಡಿ 96,000 ಉಲ್ಲೇಖ ತುಂಬಾ ಅಪರೂಪ. ಗಂಗವಾಡಿ 96 ಸಾವಿರಮುಮನ್ ಪಾಲಿಸಿ ಪೃಥ್ವಿ ರಾಜ್ಯಂಗೆಯೇ ಸ್ವಸ್ತಿ ಸಮಧಿಗದ ಪಂಚಮಹಾಶಬ್ದ ಪಲ್ಲವಾನ್ವಯ ಶ್ರೀ ಪೃಥ್ವಿ ವಲ್ಲಭ ಪಲ್ಲವ ಕೊಲ ತಿಲಕನ್ ಶ್ರೀಮನ್ ನೊಳಂಬಾಧಿರಾಜಂ ಗಂಗಾ 6 ಸಾವಿರಮನ್. ನೋಡಿ, ಇಲ್ಲಿ ಬಂದು 96,000 ಒಂದು ವಿಭಾಗ ಗಂಗಾ 6 ಸಾವಿರ. ಆ ಗಂಗಾ 6 ಸಾವಿರಮನ್ನ ಆಳುತ್ತಿವೆ. ನೊಳಂಬಾಧಿರಾಜರ ಪಸದಿಂ ಸ್ವಸ್ಥ ಅನೇಕ ಗುಣೋ ಸತ್ಯ ಶೌಚ ಶೀಲ ಆಚಾರ ಸಂಪನ್ನ ಬೆಂಗಡನಾಥ ಪಂಪಲ್ಲ ಒಡೆಯಂ ಉರ್ಗ್ಯಪಾಡಿಯೊಳ್ ಒಡ್ಡಿ ಬಾಣರಸರುಳ್ ಕಾದಿ ಪರರನ್ ಇರಿದು ಬೀಳ್ದು ಬೀರಲೋಕಮನ್ ಎಯ್ದಿದ. ಅದಕ್ಕೆ ಮೆಚ್ಚಿ ನೊಳಂಬಾಧಿರಾಜ ಭಿನ್ನಪದಿಂದ ನೀತಿ ಮಾರ್ಗ ಪೆರ್ಮಾನೆಡಿಗಳು ನೊಳಂಬರಾಜಾದಿರು ಎಂಥದ್ದು ಸೂರೂರಂ ಬಾಳ್ಗರ್ಚು ಕೊಟ್ಟ. ಗಂಗರ ನೊಳಂಬರ ಕುಲ ಆಚಂದ್ರ ತಾರಾಕ್ಕಂ ಅರಸುಗೇವನ್. ಈ ದತ್ತಿಯನ್ ಪಂಪಲ್ಲ ವೆಂಗಪರ್ಗೆ ಸಲ್ಲುವುದು. ಇದನ್ನಳಿದೋನ್ ವಾರಣಾಸಿಯನ್ ಅಳಿದ ಪಂಚಮಹಾಪಾತಕ. ತುಂಬಾ ಸೊಗಸಾಗಿರ್ತಕ್ಕಂಥ ಒಂದು ಶಾಸನ ಇದು. ಅಲ್ಲೇ ಆ ಬೆಟ್ಟ ಹಿಂದೆ ಇರ್ತಕ್ಕಂಥ ಸುಲೂರು, ಅದನ್ನು ಸೂರೂರು ಅಂತ ಕರೀತಾರೆ. ಬಾಳ್ಗಲ್ಚು ಕೊಟ್ಟರು, ನಿಮ್ಗೆಲ್ಲಾನು ಕೂಡ ಗೊತ್ತು. ವೀರರ ಕತ್ತಿಯನ್ನ ತೊಳೆದು ಕೊಡ್ತಕ್ಕಂಥದ್ದು ಬಾಳ್ಗಲ್ಚು, ಕತ್ತಿಯನ್ನ ತೊಳೆದು ಕೊಡ್ತಕ್ಕಂಥ ದಾನ ಬಾಳ್ಗಲ್ಚು. ನೆತ್ತರು ಪಡಿ ಇದೆ, ಬಾಳ್ಗಲ್ಚು ಇದೆ, ಹೀಗೆ ಅನೇಕ ದಾನದ ಬೇರೆ ಬೇರೆ ವಿಧಾನಗಳಿದೆ. ನೆಕ್ಸ್ಟ್ ಸರ್, ಸಮಯ ಆಗೋಗ್ತಾ ಇದೆ, 1 ಗಂಟೆ ಕೊಟ್ಟಿದ್ದೀನಿ ಜಾಸ್ತಿ. ನೋಡಿ, ಮೇಲಾಗಾನಿ ಶಾಸ್ತ್ರ ನೋಡಿದ್ವಲ್ಲ, ಅದ್ರ ಹತ್ರ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಲೋಗನ ಸ್ಮಾರಕ. ಇವತ್ತು ನಮಗೆ ಮಂಡ್ಯ ತಾಲೂಕಿನ ಅತಕೂರು ನಾಯಿಯ ಸ್ಮಾರಕವನ್ನು ಬಿಟ್ಟರೆ ಇವತ್ತು ನಮ್ಮ ಡಾಕ್ಟರ್ ಶೇಷಾಸ್ತ್ರಿ ಅವರಿಗೆ ನಾವು ಕೃತಜ್ಞರು. ಇವತ್ತು ನಮಗೆ ಅಪರೂಪವಾಗಿರ್ತಕ್ಕಂಥ ಒಂದು ಸ್ಮಾರಕ ವೇಳದಲ್ಲಿ ಸಿಗ್ತಕ್ಕಂಥದ್ದು ಮೇಲಾಗಾನಿನಲ್ಲಿ. ಎಷ್ಟೋ ವರ್ಷಗಳು ಇದು ಶಾಸ್ತ್ರಿಯವರು ಹೋಗಿ ಫೋಟೋ ತೆಗೆದುಕೊಂಡು ಬಂದು ಎಲ್ಲ ಆದ್ಮೇಲೆ, ನಾನು ಅವ್ರ ಜೊತೆಲಿ ಹೋಗಿ ನೋಡಿ ಬಂದು ಎಲ್ಲ ಆದ್ಮೇಲೆ ಅನೇಕ ವರ್ಷಗಳ ಕಾಲ ಆ ರಸ್ತೆ ಮಾಡುವ ಕಾರಣದಿಂದ ಆ ರಸ್ತೆನಲ್ಲಿ ಮುಚ್ಚೋಗಿತ್ತು. ಇತ್ತೀಚೆಗೆ 1-2 ವರ್ಷದ ಹಿಂದೆ ಇದು ತುಂಡಾಗಿ ಸಿಕ್ತು. ಇಲ್ಲಿ ಬರ್ತಕ್ಕಂತಹ ನಾಯಿಯ ಹೆಸರು ಲೋಗ, ಹಾಗಾಗಿ ಅದನ್ನ ಲೋಗನ ಸ್ಮಾರಕ ಅಂತ ಕರಿತಿದ್ದೀವಿ. 75
ಹಂದಿಗಳನ್ನ ಕೊಂದು ಅದು ವೀರಮರಣವನ್ನು ಸೇರಿತು. ಅದರ ಇನ್ನೊಂದು ನಾಯಿ ತುರಿಸಂದಿ ಅಂತಕ್ಕಂಥದ್ದು ಕೂಡ ಅನೇಕ ಹಂದಿಗಳನ್ನು ಕೊಂದು ಅದು ಸ್ವರ್ಗವನ್ನು ಸೇರಿತು. ಆ ನಾಯಿ ಎಂಥದ್ದು ಕಾಳಿಯನ್ನ ದಾನ ಪಡ್ಕೊಳ್ತಕ್ಕಂಥ ರಾಷ್ಟ್ರಕೂಟ 3ನೇ ಕೃಷ್ಣನ ಕಾಲದಲ್ಲಿ ಕಾಳಿಯನ್ನ ದಾನ ಪಡೆದುಕೊಂಡಂತ ಅವನು ಆ ನಾಯಿ ಸತ್ತಾಗ ಅದಕ್ಕೆ ಗುಡಿ ಕಟ್ಟಿಸಿ ಅದಕ್ಕೆ ಶಾಸನ ಹಾಕಿ ಪೂಜಾರಿಗಳನ್ನ ನೇಮಿಸಿರ್ತಕ್ಕಂಥದ್ದು ಅತಕೂರು ಶಾಸನ. ಇದಕ್ಕೂ ಕೂಡ ನಾವು ಒಂದು ಗುಡಿ ಕಟ್ಟಿಸ್ಬೇಕಲ್ವೇ? ನೆಕ್ಸ್ಟ್ ತಾವರೆಕೆರೆ ಕೇಳಿರ್ಬೇಕು, ಮುಳಬಾಗಲ ಹತ್ರ ಇದೆ. ಆ ತಾವರೆಕೆರೆಯಲ್ಲಿ ಒಂದೇ ಕಡೆ 3-4 ವೀರಗಲ್ಲು ಬಿದ್ದಿದೆ ನೋಡಿ, ತುಂಡಾಗಿದೆ. ಯಾರು ನವೆಂಬರಲ್ಲಿ ತುಂಬಾ ಶ್ರೇಷ್ಠನಾದಂತಹ ವೀರ ಪರಾಕ್ರಮಶಾಲಿಯಾಗಿ ಅನೇಕ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಅಂತಹ ದಿಲೀಪ ನೊಳಂಬನ ಕಾಲದ್ದು. ದಿಲೀಪ ನೊಳಂಬನ ಕಾಲದಲ್ಲಿ ಆ ತಾವರೆಕೆರೆಯಲ್ಲಿ ಒಂದು ಆ ಊರಿನ ಮೇಲೆ, ಆ ಊರಿನ ತುರುಗಳ ಮೇಲೆ ಮತ್ತು ಆ ಊರಿನ ತಂಗಳ ಮೇಲೆ 2 ರೀತಿಯಾಗಿರ್ತಕ್ಕಂಥ ಆಕ್ರಮಣ ನಡೀತಿತ್ತು. ಒಂದು ತುರುಗೋಳು, ಒಂದು ಪೆಣ್ಗೋಳು. ಊರಲ್ಲಿರ್ತಕ್ಕಂಥ ತುರುಗಳ ಸಂಪತ್ತನ್ನು ಅಪಹರಿಸ್ತಿದ್ರು, ಆ ಹೆಣ್ಣುಗಳ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಅಪಮಾನ ಮಾಡಿಸ್ತಿದ್ರು. ಈಗ ಎಲ್ಲದಕ್ಕೂ ವಿರುದ್ಧವಾಗಿ ಹೋರಾಟ ಮಾಡಿ ವೀರ ಸಾಯ್ತಿದ್ದ, ಅವನ ಹೆಸರಿನಲ್ಲಿ ಹಾಕ್ತಕ್ಕಂಥದ್ದು ಈ ಸ್ಮಾರಕಗಳು. ಒಂದು ಇದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ಬೇಕು. ಈಗಾಗಲೇ ನೋಗ ಆ ನಾಯಿಯ ಸ್ಮಾರಕ ನೋಡಿದ್ವಲ್ಲ, ಇದು ಇಲ್ಲಿ ಒಬ್ಬ ಕಂಬಳದಾನ ಅಂತ, ಮಂಡಿಕಲ್ಲ ಕಂಬಳದಾನ. ಆ ಮಂಡಿಕಲ್ಲ ಕಂಬಳದಾನ, ಮಂಡಿಕಲ್ಲಿನ ಒಂದು ಹಸುವನ್ನ ಹುಲಿ ಒಂದು ಎತ್ತಿಕೊಂಡು ಹೋಗ್ಬಿಡ್ತದೆ. ಆ ಹುಲಿಯನ್ನ ಒಂದು ಜಾವದಲ್ಲಿ ಕೊಂದು ಬರ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಹಾಗೆ ಪ್ರತಿಜ್ಞೆ ಮಾಡಿ ತನ್ನ ನಾಯಿಯ ಜೊತೆಯಲ್ಲಿ ಅವನು ಸತ್ತಿರಬೇಕು. ಅದು ಅವನಿಗೋಸ್ಕರವಾಗಿ ಹಾಕಿರ್ತಕ್ಕಂಥ ವೀರಗಲ್ಲು. ಇದನ್ನು ಕೂಡ 950ರ ಕಾಲಕ್ಕೆ ಸೇರ್ತಕ್ಕಂಥದ್ದು. ನೆಕ್ಸ್ಟ್ ತುಂಬಾ ಮಹತ್ವವಾಗಿರ್ತಕ್ಕಂಥ ಒಬ್ಬ ರಾಜಕುಮಾರಿಯಾಗಿರ್ತಕ್ಕಂಥವಳು ಯಾವ ರೀತಿಯಾಗಿರ್ತಕ್ಕಂಥ ತ್ಯಾಗವನ್ನು ಮಾಡಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಸಮಾಜಕ್ಕೆ ಕೊಡುಗೆಯನ್ನು ನೀಡಬಹುದು ಅಂಥ ಒಂದು ಅಪರೂಪವಾಗಿರ್ತಕ್ಕಂಥ ಆವಲಿಯ ದೇವಬ್ಬರಸಿಯ ಕಂಬಶಾಸನ. ನಾನು ಹೆಚ್ಚಿಗೆ ಹೇಳ್ತಿಲ್ಲ. ಇದು ವಿಶೇಷವಾಗಿ ಚಂಪು, ವೃತ್ತ, ಪದ್ಯಗಳಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ. ನಮ್ಮ ಜಿಲ್ಲೆಯ ಶಾಸನಗಳನ್ನು ನೋಡಿದ್ರೆ ನಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಕೊಟ್ಟಿರ್ತಕ್ಕಂಥ, ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಕೊಟ್ಟಿರ್ತಕ್ಕಂಥ ಶಾಸನಗಳಲ್ಲಿ ಇದು ತುಂಬಾ ವಿಶಿಷ್ಟವಾಗಿರ್ತಕ್ಕಂಥದ್ದು. ಆ ತಾಯಿ ಏನ್ ಮಾಡಿದ್ಲು, ತನ್ನ 2 ಮಕ್ಕಳನ್ನ ಗಂಗರೇ ಈಕೆಯ ಗಂಡನನ್ನ ಕೊಲ್ತಾನೆ ಆ ಯುದ್ಧದಲ್ಲಿ. ಹಾಗಾದಾಗ ತನ್ನ 2 ಮಕ್ಕಳನ್ನ ಕಟ್ಕೊಂಡು ಬರ್ತಾಳೆ. ಕಟ್ಕೊಂಡು ಬಂದದ್ದಲ್ಲಿಗೆ ಅವನಿಗೆ ಬಂದು ಅಲ್ಲಿ ಆ ತಪೋಧನರ ಹತ್ರ ಆ ಮಕ್ಕಳನ್ನ ಬಿಟ್ಲು. ತಾನು ಮಾಡಿರ್ತಕ್ಕಂಥ ಕೆಲಸಗಳೇನಪ್ಪಾ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಗಳು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಆವಲಿಯ ನಳಂಬರ ಕಾಲದ 2 ದೇವಾಲಯಗಳು, ಒಂದು ಮುಂದೆ ಮತ್ತೊಂದು, ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ನಿರ್ಮಾಣ ಮಾಡಿರ್ತಕ್ಕಂಥ ನಳಂಬರ ಕಾಲದ ಶೈಲಿಯ ಅತ್ಯದ್ಭುತ ಸ್ಮಾರಕಗಳಾಗಿ ನಮ್ಮ ಜಿಲ್ಲೆಗೆ ಕೊಡುಗೆಯಾಗಿ ಇರ್ತಕ್ಕಂಥದ್ದು. ಆ ದೇವಾಲಯಗಳನ್ನು ನಿರ್ಮಿಸಿದ್ದು ಈ ಶಾಸನದಲ್ಲಿ ಆಕೆ. ಇದ್ರ ಜೊತೆಗೆ ಭೂವಬ್ಬ ಸಮುದ್ರ ಅಂತಂದ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾಳೆ. ಪೊಳಲ್ಚೋರ ಮಂಗಲ ಅಂತನೂ ತನ್ನ ಗಂಡ, ಪೊಳಲ್ಚೋರ ಅಂತ ಆಕೆಯ ಗಂಡನ ಹೆಸರು. ಆ ಪೊಳಲ್ಚೋರನ ಹೆಸರಿನಲ್ಲಿ ಪೊಳಲ್ಚೋರ ಮಂಗಳ ಅಂತ ಮಾಡ್ತಾಳೆ. ಇವತ್ತಿನ ಹೊಳಲಿ ಅದನ್ನೇ. ಬಹುಪಾಲು ಅಲ್ಲೇನೆ ದೇವಾಲಯವನ್ನು ಕೂಡ, ಇನ್ನೊಂದು ದೇವಾಲಯವನ್ನು ಕಟ್ಟಿಸಿದ್ಲು. ಬಟ್ ಇಟ್ ಈಸ್ ನೋ ಮೋರ್. ನೆಕ್ಸ್ಟ್ ಇದು ನೋಡಿ, ನಮ್ಮಲ್ಲಿ ನಿಡುಗಲ್ಲ ಚೋಳರು ಅಂತ ಹೇಳಿ ನಗರಗೆರೆ, ನಮ್ಮ ಗೌರಿಬಿದನೂರು ನಗರಗೆರೆ ಆ ಕಡೆಗೆ, ಆ ನಗರಗೆರೆಯಲ್ಲಿರತಕ್ಕಂತಹ ಸುಮಾರು 10-12 ವೀರಗಲ್ಲುಗಳಲ್ಲಿ ಒಂದು ಶ್ರೇಷ್ಠವಾಗಿರತಕ್ಕಂಥ ವೀರಗಲ್ಲು. ದೇಹವನ್ನ 9 ತುಂಡುಗಳಾಗಿ ಕತ್ತರಿಸಿಕೊಂಡಂತಹ ಒಂದು ಅಪರೂಪದ
ನಿದರ್ಶನ ನವಖಂಡ. ಇವತ್ತು ಈರಲಪ್ಪ ಅಂತನ ಹೆಸರಿನಲ್ಲಿ ಎಷ್ಟೋ ವರ್ಷಗಳಿಂದ ಇದಕ್ಕೆ ಪೂಜೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅಂಥ ಒಂದು ಸೊಗಸಾಗಿರ್ತಕ್ಕಂಥ ವೀರಗಲ್ಲು ಮೇಲೆ ಶಾಸನ ಸಿಗುತ್ತೆ. ನಾನೇ ಹೆಚ್ಚು ಸಮಯ ತಗೊಂಡ್ಬಿಡ್ತಾ ಇದ್ದೀನಿ ಶಿವಕುಮಾರೇ. ಇದು ನಾವೆಲ್ಲ ಯಾವ ನಗರದಲ್ಲಿ ಕುಳಿತಿದ್ದೀವಿ, ಆ ನಗರದ ಪ್ರಖ್ಯಾತವಾಗಿರತಕ್ಕಂತಹ ಸೋಮೇಶ್ವರ ದೇವಾಲಯದಲ್ಲಿರುವ ಬೇಗೂರಿನ ನಮ್ಮ ವೀರಗಲ್ಲು ಸಮರ ಶಿಲ್ಪಕ್ಕೆ ಹೋಲ್ತಕ್ಕಂತಹ ಒಂದು ಶಿಲ್ಪವನ್ನು ಹೊಂದಿರತಕ್ಕಂಥ ಕೋಲಾರಮ್ಮನ ದೇವಾಲಯ. ಆ ದೇವಾಲಯದ ಅಧಿಷ್ಠಾನ ಮತ್ತು ಭಿತ್ತಿಗಳ ಮೇಲೆ ಸುಮಾರು ಶಾಸನಗಳನ್ನು ನಾವು ನೋಡ್ತೇವೆ. ಅಲ್ಲಿ ನಡೀತಾ ಇದ್ದಂತಹ ಪೂಜಾ ಪದ್ಧತಿಗಳನ್ನು ನೋಡ್ತೇವೆ. ಮತ್ತೆ ಆ ದೇವರಿಗೆ ಕೊಡ್ತಾ ಇದ್ದಂತಹ ಎಂಥದ್ದು ಬಲಿಯ ವಿಚಾರಗಳನ್ನು ಕೂಡ ಅದರಲ್ಲಿ ನಮಗೆ ಆ ತಮಿಳು ಶಾಸನಗಳಲ್ಲಿದೆ. ನಾನು ಇಲ್ಲಿ ತಮಿಳು ಶಾಸನಗಳಿಗೆ ಹೆಚ್ಚು ಇದು ಕೊಡ್ಲಿಲ್ಲ, ಆದ್ರೆ ಇಲ್ಲಿ ನಾವು ಗಮನಿಸಬಹುದು ಈ ತಮಿಳು ಶಾಸ್ತ್ರಗಳಿರ್ತಕ್ಕಂಥ ಭಾಗಗಳನ್ನು. ಇಲ್ಲಿ ನೋಡಿ, ಯುದ್ಧದ ಒಂದು ವಿವರಣೆ, ಇಡೀ ವಿವರಣೆಯನ್ನ ನೀವು ಈ ಶಿಲ್ಪದಲ್ಲಿ ಕಾಣ್ತೀರಿ. ನೀವು ಆ ರಣರಂಗದ ಸನ್ನಿವೇಶವನ್ನ ಕಾಣ್ತೀರಿ ನೀವು. ಇಂಥದ್ದೇ ಶ್ರೀನಿವಾಸಪುರ ತಾಲೂಕಿನ ನಂಬಹಳ್ಳಿನಲ್ಲಿ ಸಿಕ್ಕಿದ್ದು ನಮಗೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು NSS ಕ್ಯಾಂಪ್ ಮಾಡುವಾಗ ಅವರು ಅದನ್ನ ಶೋಧ ಮಾಡಿದ್ರು. ನಾನು ಕೂಡ ಅದಕ್ಕೆ ಮುಖ್ಯ ವ್ಯಕ್ತಿಯಾಗಿ ಇದ್ದೆ ಆ ಸಂದರ್ಭದಲ್ಲಿ. ನೆಕ್ಸ್ಟ್, ಇದು ಒಂದು ಹೊಯ್ಸಳರ 3ನೇ ಬಲ್ಲಾಳನ ಕಾಲದ ಒಂದು ಶಾಸನ. ಇದು ದಾನ ಶಾಸನ. ಹುಣಸೇನಹಳ್ಳಿ ಅಂತ ಒಂದು ಗ್ರಾಮದಲ್ಲಿದೆ. ಗೌರಿಬಿದನೂರು ಹತ್ರ ಇರ್ತಕ್ಕಂಥ ಹುಣಸೇನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮಗೆ ಸಿಗ್ತದೆ. ನೆಕ್ಸ್ಟ್, ಯಾವ ಬುಕ್ಕರಾಯರ ಕಾಲದಲ್ಲಿ ಕೆರೆಗಳ ನಿರ್ಮಾಣಕ್ಕೆ ಮತ್ತೊಂದಕ್ಕೆ ಇದ್ದಂತಹ ಒಂದು ಶಾಸನ, ತೀತಾ ಶರ್ಮರ ಕಾಲದಲ್ಲಿ ಈ ಶಾಸನವನ್ನು ಕಾಲೇಜಿನ ಮುಂದೆ ಇಟ್ಟಿದ್ರು. ಈಗ ಶಾಸ್ತ್ರಿಗಳು ಮತ್ತು ಅವರ ಸ್ನೇಹಿತರ ಮೂಲಕವಾಗಿ ಇದನ್ನ ಗೌರಿಬಿದನೂರಿನಲ್ಲಿ ಇರತಕ್ಕಂಥ ಹೊಸೂರಿನ ಸಮೀಪದ HN ಅವರ ವಿಜ್ಞಾನ ಪಾರ್ಕ್ನಲ್ಲಿ ಅಲ್ಲಿಗೆ ಇದನ್ನ ವರ್ಗಾವಣೆ ಮಾಡಿದ್ದಾರೆ. ತುಂಬಾ ಅಪರೂಪವಾಗಿರ್ತಕ್ಕಂಥ ಶಾಸನ ಇದು. 1378-79 ಯಾವ ನಮ್ಮ ಹೈಡ್ರಾಲಿಕ್ಸ್ ಅನ್ನ ತಿಳ್ಕೊಂಡಿದ್ದಂತಹ, ನೀರಾವರಿಯ ಇಂಜಿನಿಯರಿಂಗ್ ತಿಳ್ಕೊಂಡಿದ್ದಂತಹ ವ್ಯಕ್ತಿ ಇದ್ದ, ಹೇಳಿ ಸಿಂಗರಾಯ ಭಟ್ಟ, ಆತನ ಶಾಸನ ಇದು. ಶ್ರೀ ಆಯುರಾರೋಗ್ಯದಾತಾರಂ ಭವೈದ್ವಂ ಜಗದ್ಗುರುಂ ಅಧುವ್ಯಾಧಿಹರಂ ವಂದೇ ಪರಾಶಕ್ತಿಯುತಂ ಶಿವಂ. ಸ್ವಸ್ತಿಶ್ರೀ ಶಕವರ್ಷ 1311 ವಿಭವ ಸಂವತ್ಸರ ಆಶ್ವೇಜ ಬಹುಳ 10 ಗುರುವಾರ ಪೂರ್ವ ಪಶ್ಚಿಮ ಸಮುದ್ರಾಧಿಪ ಶ್ರೀ ರಾಜಾದಿರಾಜ ಪರಮೇಶ್ವರ ಶ್ರೀ ವೀರಹರಿಹರರಾಯರ ಕುಮಾರ ಪ್ರತಾಪ ಬುಕ್ಕರಾಯರು ಪೆನಗೊಂಡೆ ಪಟ್ಟಣದಲ್ಲಿ ಸುಖ ರಾಜ್ಯಂಗೆಯುತ್ತ ಎಲ್ಲಾ ಪ್ರಜೆಗಳು ಸುಖದಲ್ಲಿ ಇರಬೇಕಾಗಿ ಜೀವಂಗಳಿಗೆಲ್ಲ ಉದಕವೇ ಪ್ರಾಣವಾಗಿ ಪನಗೊಂಡೆಯ ಹೊನ್ನೆಯ ನದಿಯ ತರಬೇಕೆಂದು ಶ್ರೀ ವೀರ ಪ್ರತಾಪ ಬುಕ್ಕರಾಯ ಚಾವಡಿ ಒಳಗೆ ದಶವಿದ್ಯಾ ಚಕ್ರವರ್ತಿ. ನೋಡಿ, ನಂಬರ್ 1 ದಶವಿದ್ಯಾ ಚಕ್ರವರ್ತಿ ಜಲಸೂತ್ರದ ಸಿಂಗಾಯ ಭಟ್ಟರಿಗೆ ನಿರೂಪವ ಕೊಟ್ಟ ಆ ಸಿಂಗಾಯ ಭಟ್ಟನ ಆ ಕಾಲುವೆಯ ಸಿರುವರದ ಕೆರೆಗೆ, ಆಂಧ್ರದಲ್ಲಿದೆ ಅದು ಬಾರ್ಡರ್, ಸಿರುವರದ ಕೆರೆಗೆ ತಂದು ಆ ಕಾಲುವೆಯ ಹೆಸರನ್ನು ಪ್ರತಾಪ ಬುಕ್ಕರಾಯ ಮಂಡಲದ ಕಾಲುವೆಯಾಗಿ ಮಾಡಿಸಿ ಶಾಸನವನ್ನು ಧರಿಸಿದನು. ತುಂಬಾ ಸೊಗಸಾಗಿರ್ತಕ್ಕಂಥ ಒಂದು ಶಾಸನ ಇದು. ಇದು HN ಪಾರ್ಕ್ನಲ್ಲಿದೆ, ಇವತ್ತು ವಿಜ್ಞಾನ ಪಾರ್ಕ್ನಲ್ಲಿ. ನೆಕ್ಸ್ಟ್, ಇದು ಕೌತ್ನಳ್ಳಿ ಅಂತ ಒಂದು ಗ್ರಾಮ ಮುಳಬಾಗಲ್ ಹತ್ರ. ಅಲ್ಲಿ 1398-97 ಅಂತ ಅನಿಸ್ತದೆ, ಇದೆ ಅಲ್ಲಿ ಇಸ್ವಿ ಇದೆ ಬಿಡಿ. ಶಾಸ್ತ್ರ ಬ್ರೇಕ್ ಆಗಿದೆ ಅಲ್ಲಿ. ಬುಕ್ಕರಾಯರ ಕಾಲದಲ್ಲಿ ಒಂದು ಶಿವ ದೇವಾಲಯನ ಕಟ್ಟಿಸಿದ್ರು, ಆದ್ರೆ ಆ ಶಿವ ದೇವಾಲಯ ಇಲ್ಲ. ಇದು ಅನಾಥವಾಗಿ ಅಲ್ಲಿಯೇ ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಯಾವುದೋ ಒಂದು ಗೋಪಾಲಕೃಷ್ಣ ದೇವಸ್ಥಾನದ ಹತ್ರ ತಂದಿಟ್ಟಿದ್ದಾರೆ.
ತುಂಬಾ ಒಳ್ಳೆ ಶಾಸನ ಇದು. ಆದ್ರಿಂದ ನೆಕ್ಸ್ಟ್ ಹೋಗಿ. ಹಾ, ಯಾವ್ದ್ರಿ ಹೇಳಿದ್ನಲ್ಲ ನಾನು, ಕೋಲಾರದ ಮೊಟ್ಟ ಮೊದಲನೆಯ ಶಾಸನ, ಸೂರ್ಯಗ್ರಹಣದ ದಿವಸ ಅಮೃತಾತ್ಮ ಪ್ರಭುಗಳ ಮುಳುವಾಯ ಅಮೃತಾತ್ಮ ಪ್ರಭುಗಳ ರಾಮಚಂದ್ರ ಪ್ರಭು ದೇವರಿಗೆ ಕೊಟ್ಟದ್ದು ಅಂತ ಆಲಲ್ಲಿ ಶಾಸನ. ಕೆಳಗಡೆ ಮುರಿದೋಗಿದೆ, ಮೇಲ್ಗಡೆ ಭಾಗ ಮಾತ್ರ ನಾವು ಫೋಟೋ ತಗೊಂಡ್ಬಂದಿದ್ದೀವಿ. ಇನ್ನೊಂದು ಚಿಕ್ಕ ಕಲ್ಲೂ ಕೂಡ ಕೆಳಗಡೆ ಅಲ್ಲೇನೆ ಇದೆ. ಇದು 1498 ಒಂದು ಇಲ್ಲಿ ಶ್ರೀನಿವಾಸಪುರ ಮತ್ತೆ ಮುಳಬಾಗಿಲು ಗಡಿಯಲ್ಲಿ ರಾಜಗುಂಡ್ಲಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ರಾಜಗುಂಡ್ಲಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಉದ್ದದ ಮೇಲೆ ಹಾಕಿರತಕ್ಕಂಥ ವಿಜಯನಗರ ಕಾಲದ ಶಾಸನ. ವಿಶೇಷವಾಗಿ ವಿಜಯನಗರದ ಅರಸರು ಕೆರೆ ಕಟ್ಟೆಗಳಿಗೆ, ನೀರಾವರಿಗೆ, ವ್ಯವಸಾಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಂಥದ್ದು. ಕನ್ನಕೆರೆಯನ್ನ ಕಟ್ಟಿ ಆ ಕನ್ನಕೆರೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಕಟ್ಟಿದಂತಹ ವಿಧಾನಗಳನ್ನು ವಿವರಿಸಿ, ಆ ಜಮೀನು ಹರಿಸಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ, ಯಾವ ರೀತಿಯಲ್ಲಿ ನೀರು ಹರಿಸಬೇಕು, ಇವತ್ತು ನಾವು ಕಾವೇರಿ ಪ್ರಾಬ್ಲಮ್ ಹೇಳ್ತಾ ಇದ್ದೀವಿ. ಆ ಕಾವೇರಿ ಪ್ರಾಬ್ಲಮ್ ರೀತಿಯಲ್ಲಿ ಇಲ್ಲಿ ಒಂದು ಒಳ್ಳೆ ಪರಿಹಾರವನ್ನು ಕೊಡ್ತಾರೆ. ಯಾವ ರೀತಿ ನೀರು ಹರಿಸಬೇಕು, ತುಂಬಾ ಚೆನ್ನಾಗಿದೆ. ಆ ನೀರು ಹರಿಸಬೇಕಾಗಿರ್ತಕ್ಕಂಥ ವಿಧಾನವನ್ನು ಹೇಳ್ತಾರೆ. ವಿಶೇಷವಾಗಿ ಇವತ್ತು ಯಾವುದು ನಮ್ಮ ಮುಳಬಾಗಿಲಿನ ಶ್ರೀಪಾದ ರಾಜಮಠದ ಯತಿಗಳಿದ್ರು, ಅವರನ್ನ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಕರೀತಾರೆ. ಅವರು ಇಲ್ಲಿ ಸಾಕ್ಷಿಯಾಗಿ ಇಡೀ ದಾಸ ಸಾಹಿತ್ಯ ಸಮುದಾಯದಲ್ಲಿರ್ತಕ್ಕಂಥ ಶಾಸನಗಳಲ್ಲಿ ಆ ಶ್ರೀಪಾದರಾಜರ ಉಲ್ಲೇಖ ಇರ್ತಕ್ಕಂಥ ಒಂದು ಶಾಸನವೇ ಕೋಲಾರ ಜಿಲ್ಲೆಯಲ್ಲಿದೆ ಅಂತ ಅನ್ನೋದು ನಮ್ಮ ಹೆಮ್ಮೆ. ನಾಗರಿಕತೆಯಲ್ಲಿ ಬರ್ತಿರ್ತಕ್ಕಂಥ ಕೃಷ್ಣದೇವರಾಯ ಇದನ್ನ ನಾನು ಮತ್ತೆ ನಮ್ಮ ಧನ್ಪಾಲರು ಗೌರಿಬಿದೂರಿನ ಹತ್ರ ಮಿಣುಕನ್ ಗುರ್ಕಿ, ಆ ಮಿಣುಕನ್ ಗುರ್ಕಿ ಹುಟ್ಟದ ಮೇಲೆ ಹಾಕ್ತಾರೆ. ಇದನ್ನ ಬಹಳ ಕಷ್ಟಪಟ್ಟು ಟೇಬಲ್ ಸ್ಟೂಲು ಹಾಕೊಂಡು ನೋಡೋಣ, ಯಾಕೆಂತ ಲಿಪಿಯಾದರೂ ನೋಡಿ ಸಮಾಧಾನ ಪಟ್ಕೊಳ್ಳೋಣ ಅಂತ ಹೇಳಿದ್ದೇನೆ. ಅದಕ್ಕೊಂದಷ್ಟು ಹಿಟ್ಟು ಹಾಕಿ ಅದು ಫೋಟೋ ತೆಗೆದುಕೊಂಡು ಬಂದು ಕೃಷ್ಣದೇವರಾಯರ ಕಾಲದಲ್ಲಿ ದಾನ ಕೊಟ್ಟಿರ್ತಕ್ಕಂಥ ನಾಗರಿ ಕ್ಯಾರೆಟ್ ಆಲಂಬಗಿರಿ ಕೇಳಿ, ಆಲಂಬಗಿರಿಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡದ ಶಾಸನಗಳು ಈ ನಾಗರಿ. ಹಾಗೇನೆ ಸಾದ್ಲಿ ಹತ್ರ ಇರ್ತಕ್ಕಂಥ ಯರ್ಗಪ್ಪನಹಳ್ಳಿಯಲ್ಲಿ ಇರ್ತಕ್ಕಂಥ 2 ಶಾಸನಗಳನ್ನ, ಒಂದು ಕಲ್ಯಾಣಿ ಹತ್ರ ಹಾಕಿದ್ರು, ಒಂದು ಮಲ್ಲಿಕಾರ್ಜುನ ದೇವಸ್ಥಾನ, ಒಂದು ಒಳ್ಳೆ ದೊಡ್ಡ ಬಸವಣ್ಣ ಅಲ್ಲ ಅಲ್ಲಿರ್ತಕ್ಕಂಥ ಶಾಸನ ನಾಗರಿ. ಆಮೇಲೆ ನಮ್ಮ ತಾಳ್ಪಲ್ಲಿ ಅಂತ ಹೇಳಿದ್ರು ಗಂಗಾಪೇಟೆ ತಾಲೂಕಿನಲ್ಲಿ, ಅಲ್ಲಿನೂ ಕೂಡ ಈಶ್ವರ ದೇವಸ್ಥಾನ ಅಂದ್ರೆ ನಾಗರಿಕತೆಯನ್ನು ವಿಶೇಷವಾಗಿ ನಮ್ಮ ತಾಮ್ರಪಟಗಳನ್ನು ಬರೆಯಲಿಕ್ಕೆ ವಿಜಯನಗರದ ಕಾಲದ ಪಂಡಿತರು ಮಾಡಿಕೊಳ್ಳುವಂತ. ಆದ್ರೆ ಶಾಸನಗಳನ್ನು ಕೂಡ ಅದರಲ್ಲಿ ಬರೆದಿದ್ದಾರೆ ಅಂತಂದಿಗೆ ಇದೊಂದು ನಂಬಿಕೆ. ಇದೊಂದು ಯಾಕೆಂದ್ರೆ ನಾನು ಬಾಗೇಪಲ್ಲಿ ಅಲ್ಲಿ ತಿರುಮಣಿ ಶಾಸ್ತ್ರ ನನಗೆ ಅದರ ಫೋಟೋ ಸಿಗ್ಲಿಲ್ಲ, ಎಲ್ಲೋ ಇದೆ. ಆ ತಿರುಮಣಿನಲ್ಲೂ ಕೂಡ ಉಮ್ಮಾದೇವಿ ಅಂತಕ್ಕಂಥವರು ಕೆರೆಯನ್ನು ಕಟ್ಟಿಸಿ ಬಡ್ಡರಿಗೆ ದಾನಗಳನ್ನು ನೀಡಿರ್ತಕ್ಕಂಥ ತುಂಬಾ ಅಪೂರ್ವವಾದಂತಹ ಶಾಸ್ತ್ರ ಇದೆ, ಅದು ಸಿಗ್ಲಿಲ್ಲ. ಅದಕ್ಕೆ ಹೋಗ್ಲಿ ಅಂತ ಅಲ್ಲೇ ಹತ್ರ ಇದ್ದಂತ ಪೆದ್ದಗುಂಟೆಪಲ್ಲಿ ಅಂತ ತೆಲುಗು ಶಾಸ್ತ್ರ. ಬಾಗೇಪಲ್ಲಿನಲ್ಲಿ ಇದು ವಿಜಯನಗರ ಕಾಲದ ಶಾಸ್ತ್ರ, ದಾನ ಶಾಸ್ತ್ರ. ಬಾಗೇಪಲ್ಲಿ ಮತ್ತೆ ಶ್ರೀನಿವಾಸಪುರ ತಾಲೂಕುಗಳಲ್ಲಿ ನಮಗೆ ವಿಶೇಷವಾಗಿ ತೆಲುಗು ಶಾಸ್ತ್ರಗಳು ಲಭ್ಯವಿದೆ. ತೆಲುಗು ಶಾಸ್ತ್ರಗಳು ಕನ್ನಡದ ಲಿಪಿನಲ್ಲೇ, ಅದರ ಭಾಷೆ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಹೀಗೆ ಕನ್ನಡ, ತೆಲುಗು, ನಾಗರಿ ಈ ಎಲ್ಲ ಲಿಪಿಗಳನ್ನು ಕೂಡ ಬಳಸಿಕೊಂಡಿರ್ತಕ್ಕಂತಹ ಸುಮಾರು 2000 ಶಾಸನಗಳು ನಮ್ಮ ಕೋಲಾರ ಜಿಲ್ಲೆಯ ಶಾಸನ ಸಂಪತ್ತಾಗಿದೆ. ಅವುಗಳನ್ನು ನಾವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅದನ್ನು ಸಂರಕ್ಷಿಸಬೇಕು.